ನೀವು ಹಿಂದೆ ನೋಡಿದ್ದೀರಾ, ಕುಮಾರಸ್ವಾಮಿ ಅವರನ್ನು ನಾವು ಇದೇ ಕ್ಷೇತ್ರದಲ್ಲಿ ಲೋಕಸಭಾ ಸದಸ್ಯರು ಮಾಡಿದ್ದೀವಿ. ಚುನಾವಣೆಗೆ ಬಂದರು, ಚುನಾವಣೆಗೆ ಬಂದು ಗೆದ್ದೋದ್ಮೇಲೆ 5 ವರ್ಷ ಅಲ್ಲ, ಮತ್ತೆ ಅವ್ರ ಪತ್ತೆನೇ ಇಲ್ಲ. ಲೋಕಸಭಾ ಸದಸ್ಯರು ಎಷ್ಟು ಸಾರಿ ನೋಡಿರ್ಬೋದು, ಯಾವಾಗ ಹೋದ್ರೂ ಮನೆ ಹತ್ರ ಸಿಗ್ತಾರೆ. ನಾವು ಮನೆ ಹತ್ರ ದಿನನಿತ್ಯ ಸಿಗ್ತೀವಿ. ಯಾರೇ ಕಷ್ಟ ಸುಖಕ್ಕೆ ಬಂದರೂ ಪ್ರತಿಯೊಬ್ಬರನ್ನೂ ಕೂಡ ಅಟೆಂಡ್ ಮಾಡ್ತೀವಿ. ಅದೇ ರೀತಿಯಾಗಿ ಅವರು ಕೂಡ ಒಬ್ಬರನ್ನೂ ಬಿಡ್ದಿರ ಅವ್ರ ಕಷ್ಟ ಸುಖಗಳಿಗೆ ಕೂಡಲೇ ಸ್ಪಂದಿಸಿ ಹಂಗೆ ಫೋನ್ ಮಾಡಿ ಅವರು ಯಾರ್ಯಾರು ಏನು ಹೇಳ್ತಾರೋ ಮಾಡಿಕೊಡು. ಆದರೆ ಕುಮಾರಸ್ವಾಮಿ ಅವ್ರ ಮನೆ ನೀವು ನೋಡೋಕ್ಕಾಗ್ತದೆ, ನೀವು ಯಾರೂ ನೋಡೋಕ್ಕಾಗಲ್ಲ. ಓಟ್ಗೋಸ್ಕರ ಸಮಾಜವನ್ನು ಹೊಡೆಯುವಂಥವ್ರನ್ನ ನಂಬೇಡಿ. ನಮ್ಮ ಲೋಕಸಭಾ ಕೆಲಸ ಮಾಡೋರು ಬೇಕು, ಕೆಲಸ ಈ ಸಮಾಜಕ್ಕೆ ಒಳ್ಳೇದು ಮಾಡೋಂಥವ್ರು ಬೇಕು. ಅಂಥ ಜನಪ್ರತಿನಿಧಿಗಳನ್ನು ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಕೂಡ ಆಯ್ಕೆ ಮಾಡ್ಕೋಬೇಕು. ಚೆನ್ನಾಗಿ ಕಷ್ಟದಲ್ಲಿದ್ದಾರೆ, ಸಹಾಯ ಮಾಡಿ ಅಂತ ಕೇಳಿದ್ವಿ. ನಮ್ಗಲ್ಲ, ಇಡೀ ದೇಶದ ಜನಕ್ಕೆ ಸಹಾಯ ಮಾಡಿ ಅಂತ ಅಂದ್ವಿ, ಕೊಡ್ಲಿಲ್ಲ ಅವ್ರು ಯಾರೂ. ಆದ್ರೆ ಇವತ್ತು ನಾವು ಒತ್ತಾಯ ಮಾಡಿದ್ಮೇಲೆ ನಾವು ಅವ್ರಿಗೆ ಮಾದರಿಯಾಗಿರ್ಬೇಕು ಅಂತ ಹೇಳಿ, ನಿಮ್ಮ ಕಷ್ಟಗಳಿಗೆ ಸ್ಪಂದಿಸಬೇಕು ಅಂತ ಹೇಳಿ ವರ್ಷಕ್ಕೆ 24,000 ರೂಪಾಯಿ ನಗದು ರೂಪದಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಒಂದು ಕುಟುಂಬಕ್ಕೆ ಇವತ್ತು ಕನಿಷ್ಠ 5,000 ರೂಪಾಯಿ ಹಣ ವಿವಿಧ ರೂಪಗಳಲ್ಲಿ. ಯಾರಾದರೂ ಒಬ್ಬ ಸಂಸದ ಒಂದು ಪಂಚಾಯತಿ, ಗ್ರಾಮ ಪಂಚಾಯತಿ ಸದಸ್ಯನಾಗೆ ಪ್ರತಿ ಒಂದು ಊರಿಗೂ ಬಂದು ಭೇಟಿ ಕೊಟ್ಟು ಹೋಗಿರೋದು ಯಾರಾದರೂ ಇದ್ರೆ ಈ ನನ್ನ ಪ್ರಕಾರ ಕರ್ನಾಟಕದಲ್ಲಿ ಇವರೊಬ್ಬರೇ ಅನಿಸುತ್ತೆ. ಆನೇಕಲ್ ತಾಲೂಕಿನ ಬ್ಯಾಗಡದೇನಹಳ್ಳಿ ಗ್ರಾಮದಲ್ಲಿರುವ ಸಂಸದ ಡಿಕೆ ಸುರೇಶ್ ರವರ ಅಧ್ಯಕ್ಷತೆಯಲ್ಲಿ ಜನಸಂಪರ್ಕ ಸಭೆಯನ್ನು ಆಯೋಜಿಸಲಾಗಿತ್ತು. ಇನ್ನು ಸಭೆಯಲ್ಲಿ ಸಂಸದ ಡಿಕೆ ಸುರೇಶ್ ಹಾಗೂ ಆನೇಕಲ್ ಕ್ಷೇತ್ರದ ಶಾಸಕ ಬಿ ಶಿವಣ್ಣರವರು ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ನಂತರ ಮಾತನಾಡಿದ ಅವರು, ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಸುಮಾರು 20 ಕೋಟಿ ರೂಪಾಯಿ ಅನುದಾನ ನೀಡಿದ್ದೇವೆ. ಮುಂದಿನ ದಿನಗಳಲ್ಲಿ ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿಯನ್ನು ನಗರಸಭೆಯನ್ನಾಗಿ ಅಥವಾ ಪುರಸಭೆಯನ್ನಾಗಿ ಮೇಲ್ದರ್ಜೆಗೆ ಏರಿಸಲಾಗುವುದು ಎಂದು ಭರವಸೆ ನೀಡಿದರು. ಹಾಗೆಯೇ ಸಾರ್ವಜನಿಕರು ತಮ್ಮ ತಮ್ಮ ಸಮಸ್ಯೆಯನ್ನು ಸಭೆಯಲ್ಲಿ ತಿಳಿಸಿದ್ದೀರಾ. ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ಭರವಸೆ ನೀಡಿದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಮುನಿರಾಜುರವರು ವಹಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಆನೇಕಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದೊಡ್ಡಹಗಡೆ ಹರೀಶ್ ಗೌಡ, ಪಂಚಾಯಿತಿ ಉಪಾಧ್ಯಕ್ಷೆ ರೇಣುಕಾ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು, ಇಲಾಖೆ ಅಧಿಕಾರಿಗಳು, ಗ್ರಾಮಸ್ಥರು ಭಾಗವಹಿಸಿದ್ದರು. ಏನೆಲ್ಲ ಅಭಿವೃದ್ಧಿ ಕೆಲಸಗಳಾಗ್ತಾ ಇದ್ದಾವೆ ಮತ್ತು ಏನೆಲ್ಲ ಆಗಬೇಕು, ನಿಮ್ಮ ವೈಯಕ್ತಿಕವಾಗಿ ಸಮಸ್ಯೆಗಳು. ಮೊನ್ನೆ ವಿಶೇಷವಾಗಿ ಬೆಳಗ್ಗೆ ಟೈಮು ದಿನನಿತ್ಯ ನಾವು ಮನೆ ಹತ್ರ ಇದ್ದಂಥ ಸಂದರ್ಭದಲ್ಲಿ ನಿಮ್ಮ ಪಂಚಾಯತಿ ಒಂದಲ್ಲ, ಇಡೀ ಕ್ಷೇತ್ರದ ವ್ಯಾಪ್ತಿನಲ್ಲಿ ಬಹು ಮುಖ್ಯವಾದಂಥ ಸಮಸ್ಯೆಗಳು ಹೇಳುವಂಥದ್ದು ಅಂತ ಹೇಳಿದ್ರೆ, ಸರ್ವೆ ಆಗಲ್ಲ. ಸುಮಾರು 1 ವರ್ಷ ಆಯ್ತು ಅಪ್ಲಿಕೇಶನ್ ಕೊಟ್ಟು, ಸರ್ವೆ ಆಗ್ತಾಯಿಲ್ಲ. ಮತ್ತು ನಮ್ಮ ಖಾತೆಗಳಾಗಬೇಕಾಗಿತ್ತು, 6 ತಿಂಗಳಾಯಿತು ಅರ್ಜಿ ಕೊಟ್ಟು ಖಾತೆ ಆಗಿಲ್ಲ. ಪಂಚಾಯತಿನಲ್ಲಿ ನನಗೆ ಅರ್ಜಿ ಕೊಟ್ಟಿದ್ದೀನಿ, ಖಾತೆಗಳಾಗ್ತಾಯಿಲ್ಲ. ಇವತ್ತು ಬಾ, ನಾಳೆ ಬಾ, ನಾಳಿದ್ದು ಬಾ ಅಂತೇಳಿ ನಮ್ಮನ್ನು ಸತಾಯಿಸ್ತಾ ಇದ್ದಾರೆ. ತುಂಬ ತೊಂದರೆ ಆಗ್ತಾಯಿದೆ. ನಾವು ಕೂಲಿ ನಾಲಿ ಮಾಡುವಂಥ ಜನ, ನಮಗೇನಾದರೂ ಕೂಡ ಒಂದು ದಿವಸ ಕೂಲಿ ತಪ್ಪಿದ್ರೆ 500 ರೂಪಾಯಿ ನಮ್ಗೆ ಲಾಸ್ ಆಗ್ತದೆ. ಇಂಥ ಸಂದರ್ಭದಲ್ಲಿ ನಮಗೆ ಅಧಿಕಾರಿಗಳಿಂದ ತೊಂದರೆ ಆಗ್ತಾಯಿದೆ ಮತ್ತು ನಮಗೆ ಕೆಲಸಗಳಾಗ್ತಾಯಿಲ್ಲ ಅಂಥೇಳಿ ದಿನನಿತ್ಯ ನಮ್ಮ ಜನಸಾಮಾನ್ಯರು ನಮಗೆ ಬಂದು ದೂರನ್ನು ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಅವರು ಜನಸಾಮಾನ್ಯರಿಗೆ ಅವರು ಒಂದು ದಿವಸ ತಪ್ಪಿಸ್ಕೊಂಡ್ರೆ ಕೆಲಸಕ್ಕೆ 500 ರೂಪಾಯಿ ಕಮ್ಮಿ, 500 ರೂಪಾಯಿ ಹೋಗ್ತದೆ. ಆದರೆ ಅಧಿಕಾರಿಗಳಿಗೂ ಕೂಡ ನಾವು ಜೊತೆಯಲ್ಲೇ ಕರ್ಕೊಂಡೋಗಿ ಆ ಪಂಚಾಯತಿ ವ್ಯಾಪ್ತಿನಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತೇಳಿ ಎಲ್ಲ ಅಧಿಕಾರಿಗಳನ್ನು ಇವತ್ತು ಪ್ರತಿಯೊಂದು ಇಲಾಖೆ ಅಧಿಕಾರಿಗಳನ್ನು ಕೂಡ ನಾವು ಕರ್ಕೊಂಡು ಬಂದಿದ್ದೀವಿ. ಇಲ್ಲೇನೇ ನಿಮ್ಮ ಅರ್ಜಿಗಳನ್ನು ತಗೊಂಡು ಮತ್ತು ಇಲ್ಲೇನೇ ಆ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತೇಳಿ. ಇದು ಜನಸ್ಪಂದನ ಕಾರ್ಯಕ್ರಮ, ಜನ ದರ್ಶನ ಕಾರ್ಯಕ್ರಮ. ಚುನಾವಣೆಗೋಸ್ಕರ ಅಲ್ಲ. ಇವತ್ತು ನಾವು ಚುನಾವಣೆಗೆ 2013ರಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಗೆದ್ದು ಬಂದಿದ್ದೀವಿ. ನಮ್ಮ ಕೈಲಾದಷ್ಟು ಕೂಡ ಈ ಕ್ಷೇತ್ರದ ಒಂದು ಋಣವನ್ನು ತೀರಿಸುವಂಥ ಕೆಲಸವನ್ನು 2013ರಿಂದ 5 ವರ್ಷಗಳ ಕಾಲ ಮಾಡಿದ್ವಿ. ನಮ್ಮ ಮೇಲೆ ವಿಶ್ವಾಸ ಇಟ್ಟು ಮತ್ತೆ 2018ರಲ್ಲಿ ಕೂಡ ನನಗೆ ಓಟ್ ಹಾಕಿ ಗೆಲ್ಲಿಸಿದ್ರಿ. ನಮ್ಮ ಲೋಕಸಭಾ ಸದಸ್ಯರು ಡಿ ಕೆ ಸುರೇಶ್ ಅವರನ್ನು ಕೂಡ 14ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಸಿದ್ರಿ, 19ರ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಸಿದ್ರಿ. ಅದೇ ರೀತಿ ನನಗೂ ಕೂಡ ಮತ್ತೊಮ್ಮೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಗೆಲ್ಲಿಸಿದೆ. ಗೆಲ್ಲಿಸಬೇಕು, ಓಟ್ ಹಾಕಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ.
ಆ ಒಂದೊಂದು ಓಟ್ಗೂ ಕೂಡ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಬೆಲೆ ಕಟ್ಟೋಕ್ಕೆ ಆಗಲ್ಲ. ಒಂದು ಓಟ್ಗೆ ಬೆಲೆ ಕಟ್ಟಲಿಕ್ಕೆ ಯಾವ ರೀತಿಯಾಗಿ ಸಾಧ್ಯ ಆಗ್ತದೆ? ಅಂಥ ಅಮೂಲ್ಯವಾದಂಥ ಒಂದು ಮತವನ್ನು ಕೊಟ್ಟು ನಮ್ಮನ್ನು ಗೆಲ್ಲಿಸಿದ್ದೀರ. ಆ ಮತಕ್ಕೆ ಬೆಲೆ ಸಿಗಬೇಕು, ಮತ್ತು ಆ ಓಟ್ಗೆ ನಿಮಗೆ ನ್ಯಾಯ ಸಿಗಬೇಕು ಅಂತೇಳಿ ನಾವು ಈ ಕಾರ್ಯಕ್ರಮದ ಮುಖಾಂತರ ಜನಸಾಮಾನ್ಯರು ನಮ್ಮ ಹತ್ರ ಬರೋದಲ್ಲ, ನಾವೇ ಜನಸಾಮಾನ್ಯರ ಹತ್ರ ಹೋಗಬೇಕು, ಅವ್ರ ಕಷ್ಟ ಕಾರ್ಪಣ್ಯಗಳನ್ನು ಕೇಳಬೇಕು, ಮತ್ತು ಅವರಿಗೆ ಏನು ಕೆಲಸಗಳಾಗಬೇಕು ಅಧಿಕಾರಿಗಳ ಮುಖಾಂತರ ಅಲ್ಲೇ ಮಾಡಬೇಕು ಅಂತೇಳಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಿಮಗೆಲ್ಲರೂ ಕೂಡ ಗೊತ್ತಿರಬೇಕು, 3 ಬಾರಿ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಿದ್ದೀರಿ, ನಂಬಿಕೆ ಇಟ್ಟಿದ್ದೀರಾ, ಗೆಲ್ಲಿಸಿದ್ದೀರಿ. ಇವತ್ತು ಅದರ ಋಣವನ್ನು ತೀರಿಸುವಂಥ ಕೆಲಸ ನಾವು ಇವತ್ತು ಮಾಡಬೇಕಾಗ್ತದೆ. ಅದರ ಭಾಗವಾಗಿ ಇವಾಗ ಈ ಒಂದು ಚುನಾವಣೆ ಆದ ಸುಮಾರು ನಮ್ಮ ಆನೇಕಲ್ ತಾಲೂಕಿನಾದ್ಯಂತ ಇಂದಿನ ಚುನಾವಣೆಯಲ್ಲಿ ನಾವು ಭರವಸೆ ಕೊಟ್ಟಾಗೆ ಕಾವೇರಿ ನೀರು ತರ್ತೀವಿ ಆನೇಕಲ್ಗೆ ಅಂತ ಹೇಳಿದ್ವಿ. ಇವತ್ತು ಆನೇಕಲ್ ಪಟ್ಟಣಕ್ಕೆ ಕಾವೇರಿ ನೀರು ಬರ್ತಾ ಇದೆ. ಅದೇ ರೀತಿ ನಮ್ಮ ಸೂರ್ಯ ಸಿಟಿಗೆ ಕಾವೇರಿ ನೀರು ಬರ್ತಾ ಇದೆ. ಆ ಸಂದರ್ಭದಲ್ಲಿ 30 MLD ನೀರನ್ನು ನಮ್ಮ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರು ಅನುಮೋದನೆ ಮಾಡಿ ನಮ್ಮ ತಾಲೂಕಿಗೆ ಕೊಟ್ಟಿದ್ದರು. ಅದಕ್ಕೆ ಇದೇ ನಮ್ಮ ಈಗಿನ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವರು ನಮ್ಮ BBMP ವ್ಯಾಪ್ತಿನಲ್ಲಿ ಇರ್ತಕ್ಕಂಥ ನೀರನ್ನು ನಿಮ್ಗೆ ಆನೇಕಲ್ ನಾವು ಕೊಡೋಕ್ಕೆ ಬಿಡೋದಿಲ್ಲ, ರಕ್ತದ ಕೋಡಿ ಹರಿದ್ಬಿಟ್ರೂ ಪರವಾಗಿಲ್ಲ, ನಾವು ಬಿಡೋದಿಲ್ಲ ಅಂತ ಹೇಳಿ ನನಗೆ ವೈಯಕ್ತಿಕವಾಗಿ ಕರೆಸಿ ಹಿಂಗೆ ಅಂತ ಹೇಳಿದ್ರು. ನಾನೇನು ಮಾತಾಡೋಕ್ಕೆ ಹೋಗಿಲ್ಲ. ಯಾಕೆ ಮಾತಾಡೋಕ್ಕೆ ಹೋಗಿಲ್ಲ ಅಂದರೆ ನಮಗೆ ಅನುಮೋದನೆ ಆಗಬೇಕಾಯಿತು ವಿಧಾನಸಭೆಯಲ್ಲಿ, ಮತ್ತು ಕ್ಯಾಬಿನೆಟಲ್ಲಿ ಅನುಮೋದನೆ ಆಗಬೇಕಾಯಿತು. ಅದಕ್ಕೋಸ್ಕರ ನಮ್ಮ ಕೆಲಸ ಆಗಬೇಕು, ನಾವ್ಯಾಕೆ ಅವ್ರ ಹತ್ರ ಮಾತಾಡಬೇಕು ಅಂತೇಳಿ ಮಾತಾಡೋಕ್ಕೆ ಹೋಗಿಲ್ಲ. ಆ ರೀತಿಯಾಗಿ ಆ ಸಂದರ್ಭದಲ್ಲೂ ಕೂಡ ವಿರೋಧವನ್ನು ಮಾಡಿದ್ರು ನಮ್ಮ ಆನೇಕಲ್ ನೀರು ಕೊಡೋದಕ್ಕೆ, ಕಾವೇರಿ ನೀರು ಕೊಡೋದಕ್ಕೆ. ಯಾರು? ಆರ್ ಅಶೋಕರವರು ಮತ್ತು ಅವರೆಲ್ಲರೂ ಕೂಡ. ಆದರೂ ಕೂಡ ಆಗಿನ ಮುಖ್ಯಮಂತ್ರಿಗಳಾಗಿದ್ದಂಥ ನಮ್ಮ ಸಿದ್ದರಾಮಯ್ಯನವರು, ಈಗಿನ ಮುಖ್ಯಮಂತ್ರಿಗಳು ಕೂಡ ಯಾವುದೇ ಅಧಿಕಾರಿಗಳು ಅಡ್ಡ ಹಾಕಿದ್ರು. ನಮ್ಮ BWSSB ಚೇರ್ಮನ್ ಆಗಿದ್ದರು ಶ್ರೀನಿವಾಸ ಮೂರ್ತಿಯವರು, ಇದು BBMP ವ್ಯಾಪ್ತಿಗೆ ಸೇರುವಂಥ ನೀರು, ಕಾವೇರಿ ನೀರು, ಅದನ್ನು ಪುರಸಭೆಗೆ ಆನೇಕಲ್ಗೆಲ್ಲ ಕೊಡೋಕ್ಕಾಗಲ್ಲ, ಎಲ್ಲರೂ ಕೇಳ್ತಾರೆ ಅಂಥೇಳಿ ಆಗಿನ ಸಂದರ್ಭದಲ್ಲಿ ಅವರು ಕೂಡ ಅಡ್ಡ ಹಾಕಿದಾಗ ಮುಖ್ಯಮಂತ್ರಿಗಳು ನಾನು ಹೇಳ್ತಾ ಇದ್ದೀನಿ ಇದನ್ನು ಅನುಮೋದನೆ ಕೊಟ್ಟು ಕಾವೇರಿ ನೀರು ಕೊಡಬೇಕು ಅಂತೇಳಿ ಸಿದ್ದರಾಮಯ್ಯನವರು ಆ ಸಂದರ್ಭದಲ್ಲಿ ಆನೇಕಲ್ಗೆ ಮತ್ತು ಸೂರ್ಯ ಸಿಟಿಗೆ 30 MLD ನೀರನ್ನು ಅನುಮೋದನೆ ಕೊಟ್ಟು ಇವತ್ತು ಕಾವೇರಿ ನೀರು ಬರ್ತಾ ಇದೆ. ಆ ಸಂದರ್ಭದಲ್ಲಿ ನಾವು ಭರವಸೆ ಕೊಟ್ಟಿದ್ವಿ ಆನೇಕಲ್ ಜನತೆಗೆ, ನಮಗೆ ಈ ಸಾರಿ ಗೆಲ್ಲಿಸಿ ನಮ್ಗೆ ಓಟ್ ಹಾಕಿ ನಾವು ಏನಾದರೂ ಮಾಡಿ ಕಾವೇರಿ ನೀರು ತರ್ತೀವಿ ಅಂತೇಳಿ ಆ ಮಾತನ್ನು ಉಳಿಸ್ಕೊಳ್ಳುವಂಥ ಕೆಲಸನ ನಾವು ಮಾಡಿದ್ವಿ. ಅದೇ ಥರನೇ ಕೆರೆಗಳಿಗೆ ನೀರು ತುಂಬಿಸುವಂಥ ಯೋಜನೆ ನಿಮ್ಗೆ ಗೊತ್ತಿರಬೇಕು. ಸುಮಾರು 79 ಕೆರೆಗಳಿಗೆ ನಮ್ಮ ಲೋಕಸಭಾ ಸದಸ್ಯರು ನಾವು ಎಲ್ಲ ಕೂಡ ಸೇರಿ ಮುಖ್ಯಮಂತ್ರಿಗಳ ಹತ್ರ ಮನವಿಯನ್ನು ಮಾಡಿದಾಗ 2015ರಲ್ಲಿ ಕೆರೆಗಳಿಗೆ ನೀರು ತುಂಬಿಸ್ಬೇಕು, ಮತ್ತು ನಮ್ಮ ಆನೇಕಲ್ಲಲ್ಲಿ ಎಲ್ಲೂ ಕೂಡ ಯಾವುದೇ ಹೊಳೆ ಮೂಲ ಇಲ್ಲ, ನದಿ ಮೂಲ ಇಲ್ಲ. ನಮ್ಮ ಜನ ಇವತ್ತು ಬೋರ್ವೆಲ್ನ ಆಶ್ರಯ ಪಡೆದಿರ್ತಕ್ಕಂಥವ್ರು. ನಮಗೆ ಕೆರೆಗಳಿಗೆ ನೀರು ತುಂಬಿಸೋದ್ರಿಂದ ಬೋರ್ವೆಲಲ್ಲಿ ರೀಚಾರ್ಜ್ ಆಗ್ತದೆ, ಮತ್ತು ಬೋರ್ವೆಲ್ ರೀಚಾರ್ಜ್ ಆಗೋದ್ರಿಂದ ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿರ್ತದೆ, ಮತ್ತು ರೈತರಿಗೂ ಅನುಕೂಲ ಆಗುತ್ತೆ ಅಂತೇಳಿ ಕೆರೆಗಳಿಗೆ ನೀರು ತುಂಬಿಸುವಂಥ ಯೋಜನೆಯನ್ನು ಕೊಡಬೇಕು ಅಂತ ಕೇಳಿದಾಗ ಸುಮಾರು 279 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಗಿನ ಸರ್ಕಾರದಲ್ಲಿ, ನಮ್ಮ ಸರ್ಕಾರದಲ್ಲಿ ಕೆರೆಗಳಿಗೆ ನೀರು ತುಂಬಿಸುವಂಥ ಯೋಜನೆಯನ್ನು ಕೂಡ ನಮ್ಮ ಸರ್ಕಾರ ಅವತ್ತು ಅನುಮೋದನೆ ಮಾಡ್ತು. ಕರೆಂಟ್ ಹೋಗ್ತಾ ಇತ್ತು ಅಂದರೆ ಮನೆಗಳಲ್ಲಿ 4 ಅವರ್, 5 ಅವರ್, 6 ಅವರ್ ಕರೆಂಟ್ ಇರ್ತಾರಿಲ್ಲ. ಆಗಿನ ನಮ್ಮ ಮಂತ್ರಿಗಳು, ಇಂಧನ ಸಚಿವರು, ಪವರ್ ಮಿನಿಸ್ಟ್ರು ನಮ್ಮ DK ಶಿವಕುಮಾರ್ ಅವರು, ನಮ್ಮ ಲೋಕಸಭಾ ಸದಸ್ಯರು, ನಾವೆಲ್ಲರೂ ಕೂಡ ನಮ್ಮ ಭಾಗದಲ್ಲಿ ಯಾವಾಗಲೂ ಕರೆಂಟ್ ಹೋಗ್ತಾ ಇರ್ತದೆ. ಇದಕ್ಕೆ ಪರಿಹಾರವಾಗಿ ಸಬ್ ಸ್ಟೇಷನ್ಸ್ನ ಮಾಡಿಕೊಡ್ಬೇಕು, ನಮಗೆ ಕರೆಂಟ್ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ಸುಮಾರು ಒಂದು 6 ಕಡೆಗೆ 8 ಕಡೆಗೆ ನಾವು ಶಾಂಕ್ಷನ್ ಮಾಡಿದ್ವಿ. ಅದರಲ್ಲಿ 6 ಕಡೆ ಕೆಲಸ ಆಯಿತು. ಈಗಾಗಲೇ ಸಬ್ಸ್ಟೇಷನ್ಸ್ ಕೆಲಸ ಮಾಡ್ತಾ ಇದೆ. ಇನ್ನೆರಡು ಈಗ ಕೆಲಸ ಪ್ರಾರಂಭ ಆಗಬೇಕಾಗಿದೆ. ಆಲ್ರೆಡಿ ಕರೆಂಟ್ ಪ್ರಾಬ್ಲಮ್ ಆದಷ್ಟು ಕಮ್ಮಿ ಆಗಿದೆ. ಸಮಸ್ಯೆ ಇದೆಯಾ? ದಿನನಿತ್ಯ ರೈತರಿಗೆ ಸ್ವಲ್ಪ ಪ್ರಾಬ್ಲಮ್ ಇರ್ಬೋದು, ಆದರೆ ದಿನನಿತ್ಯದ ಮನೆಗೆ ಯಾವುದೇ ರೀತಿಯಾದಂಥ ಕರೆಂಟ್ ಪ್ರಾಬ್ಲಮ್ ಇರಲಿಲ್ಲ. ಹೋದರೂ ಕೂಡ ಒಂದು 15 ನಿಮಿಷ 10 ನಿಮಿಷ ಹೋಗ್ಬೋದು, ಮತ್ತು ಕರೆಂಟ್ ಮತ್ತೆ ಬರ್ತದೆ. ಹಿಂದೆ 5 ಅವರು 6 ಅವರು ಕರೆಂಟ್ ಬರ್ತಾನೆ ಇರಲಿಲ್ಲ. ಅದಕ್ಕೋಸ್ಕರ ಸಬ್ಸ್ಟೇಷನ್ಸನ್ನು ಮಾಡಿ ಕರೆಂಟ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತೇಳಿ ಅದನ್ನು ಕೂಡ ಮಾಡಿದ್ವಿ.
ನಾನು ಯಾಕೆ ಈ ವಿಷಯನ ಹೇಳ್ತಾ ಇದ್ದೀನಿ ಅಂದರೆ, ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಮೂಲಭೂತ ಸೌಕರ್ಯಗಳಲ್ಲಿ ಬಹು ಮುಖ್ಯವಾಗಿರ್ತಕ್ಕಂಥದ್ದು 4. ಒಂದು ಕರೆಂಟ್, ಒಂದು ರಸ್ತೆಗಳು, ಮತ್ತು ಒಂದು ಕುಡಿಯೋ ನೀರು, ಮತ್ತು ಬಡವರಿಗೆ ಸಡವರಿಗೆ ಮನೆಗಳು. ಇನ್ನು ಮಿಕ್ಕಿದೆಲ್ಲನೂ ಕೂಡ ಕಷ್ಟಪಟ್ಟು ದುಡಿತಾರೆ, ಎಲ್ಲೋ ಒಂದು ಕಡೆ ಕೂಲಿನಲ್ಲಿ ಮಾಡಿ ಜೀವನ ಮಾಡ್ತಾರೆ. ನಮ್ಮ ಸರ್ಕಾರದಿಂದ ನಾವು ಮಾಡಬೇಕಾಗಿರೋದು ಮೂಲಭೂತ ಸೌಕರ್ಯಗಳಲ್ಲಿ ಒಂದು 4 ನಾವು ಅನುಕೂಲ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ ಅಂತೇಳಿ ಅದನ್ನು ಕಾರ್ಯರೂಪಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ವಿ. ನೀವೆಲ್ಲರೂ 2014ರಲ್ಲಿ ನಮ್ಗೆ ಈ ಸಾರಿ ಓಟ್ ಹಾಕ್ರಿ, ನಿಮ್ಗೆ ಯಾಕೆ 15 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. 15 ಲಕ್ಷ ರೂಪಾಯಿ ನಿಮ್ಮ ಅಕೌಂಟ್ಗೆ ಹಾಕ್ತೀವಿ, ಅಕೌಂಟ್ ಓಪನ್ ಮಾಡಿರಿ ಬ್ಯಾಂಕ್ಗಳಲ್ಲಿ ಅಂದರು. ಆದರೆ 15 ರೂಪಾಯಿ ಬಂದಿದ್ದೀರಮ್ಮ ನಿಮ್ಮ ಅಕೌಂಟ್ಗೆ, ನೀವು ಖರ್ಚು ಮಾಡಿ ಅಕೌಂಟ್ ಮಾಡಿದ್ರಲ್ಲ, ಅಕೌಂಟ್ಗೂ ಅದೇ ದುಡ್ಡು ಹೋಯ್ತು, ಅದು ದುಡ್ಡು ನಿಮ್ಮ ದುಡ್ಡು ಅವ್ರಿಗೂ ಹೋಯ್ತು ಗೌರ್ಮೆಂಟ್ಗೆ. ಆದರೆ ಸುಳ್ಳು ಭರವಸೆಯನ್ನು ಕೊಟ್ಟು 15 ಲಕ್ಷ ರೂಪಾಯಿ ಇಲ್ಲ, 15 ರೂಪಾಯಿ ಇಲ್ಲ. ಅದೇ ರೀತಿ ಗ್ಯಾಸು ನಮ್ಮ ಸರ್ಕಾರ ಇದ್ದಾಗ, ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ 415 ರೂಪಾಯಿ ಇತ್ತು ಗ್ಯಾಸ್ ಸಿಲಿಂಡ್ರು. ಇವತ್ತು BJP ಸರ್ಕಾರ ಬಂದ ಮೇಲೆ, ಕೇಂದ್ರದ BJP ಸರ್ಕಾರ ಮೋದಿಯವರು ಕೇವಲ 415 ರೂಪಾಯಿ ಇದ್ದದ್ದು ಗ್ಯಾಸ್ ಬೆಲೆ ಸಿಲಿಂಡ್ರು 1200 ರೂಪಾಯಿ ಆಗಿದೆ. ಆಗಿದೆಯಲ್ಲ, ಇವೆಲ್ಲ ಬವಣೆಗಳಿಂದ ನಿಮ್ಗೆ ತೊಂದರೆ ಆಗ್ತದೆ ಅಂತೇಳಿ ಈ 2000 ರೂಪಾಯಿ ಕೊಡೋದ್ರಿಂದ ನಿಮಗೆ ಗ್ಯಾಸ್ಗೆ ಕನಿಷ್ಠ ಪಕ್ಷ ಒಂದು 500 ರೂಪಾಯಿ ಕೊಟ್ಟರೆ 500 ರೂಪಾಯಿ ಉಳಿತದೆ. ಬೆಲೆಗಳು ಎಲ್ಲ ಬೇಳೆಗಳು ಮತ್ತು ಎಣ್ಣೆಗಳು ಎಲ್ಲ ಜಾಸ್ತಿ ಆಗಿದ್ದಾವೆ. ಆ ಎಲ್ಲ ಜಾಸ್ತಿ ಆಗಿರೋದಕ್ಕೆ ಅಟ್ಲೀಸ್ಟ್ ನಿಮ್ಗೆ ಏನಾದ್ರು ಕೂಡ ಜನಗಳಿಗೆ ಅನುಕೂಲ ಆಗಬೇಕು ಅಂತೇಳಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಹೆಣ್ಣು ಮಕ್ಕಳಿಗೆ ಮನೆ ಯಜಮಾನಿಗೆ ಕಾಸು ಕೊಡೋದ್ರಿಂದ ಅದು ಉಳಿತಾಯ ಆಗ್ತದೆ, ಒಳ್ಳೇದಾಗ್ತದೆ ಅಂತೇಳಿ ಹೆಣ್ಣು ಮಕ್ಕಳಿಗೆ ಯಜಮಾನಿಗಳಿಗೆ 2,000 ರೂಪಾಯಿ ಕೊಡುವಂಥ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿದ್ರು. ಈ ರೀತಿ ಎಲ್ಲಾದರೂ ನೋಡಿದ್ದೀರಾ? ಇಡೀ ದೇಶದಲ್ಲಿ ಎಲ್ಲಾದರೂ ಬೇರೆ ಬೇರೆ ಕಡೆ ಕೇಳ್ಕೊಂಬನ್ನಿ, ಹೇಳಿ ಯಾರು ನುಡಿದಂತೆ ಯಾರು ನಡೆದಿದ್ದಾರೆ ಅದು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ನಮ್ಮ ಸರ್ಕಾರ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ನಾವು. ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿರ್ತಕ್ಕಂಥದ್ದು ನಮ್ಮ ಸರ್ಕಾರ. ಯಾವುದೇ ಸರ್ಕಾರಗಳು ಬರಲಿ, ಯಾವುದೇ ಸರ್ಕಾರಗಳು ಹೋಗಲಿ, ಆ ಸರ್ಕಾರಗಳಿಂದ ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕು, ಬಡವರಿಗೆ ಅನುಕೂಲ ಆಗಬೇಕು, ಮಧ್ಯಮ ವರ್ಗದವ್ರಿಗೆ ಅನುಕೂಲ ಆಗಬೇಕು. ಇಲ್ಲಿ ಯಾವುದೇ ಜಾತಿ ಮತ ಭೇದ ಇಲ್ಲ, ಯಾವುದೇ ಪಕ್ಷನೂ ಕೂಡ ಇಲ್ಲ. ಇಲ್ಲಿ ಇವತ್ತು BJP ಅವ್ರಿಗೂ 2,000 ರೂಪಾಯಿ ಬರ್ತಾ ಇದೆ, ದಳದವ್ರಿಗೂ ಬರ್ತಾ ಇದೆ, ಕಾಂಗ್ರೆಸ್ನವ್ರಿಗೂ ಬರ್ತಾ ಇದೆ, ಸಾಮಾನ್ಯ ಜನರಿಗೂ ಬರ್ತಾ ಇದೆ. ಇವತ್ತು ಬಸ್ಸಲ್ಲಿ ಎಲ್ಲ ಜನಗಳು ಓಡಾಡ್ತಾ ಇದ್ದಾರೆ, BJP ಅವರು ಓಡಾಡ್ತಾ ಇದ್ದಾರೆ, ದಳದವರು ಓಡಾಡ್ತಾ ಇದ್ದಾರೆ, ಕಾಂಗ್ರೆಸ್ ಅವರು ಓಡಾಡ್ತಾ ಇದ್ದಾರೆ, ಎಲ್ಲರೂ ಓಡಾಡ್ತಾ ಇದ್ದಾರೆ. ಕರೆಂಟ್ ಬಿಲ್ಲು ಎಲ್ಲ ಜನಗಳಿಗೂ ಬರ್ತಾ ಇದೆ. ಯಾರಿಗೆ ಕಾಂಗ್ರೆಸ್ ಅವ್ರಿಗೆ ಮಾತ್ರ ಮಾಡಿದಾರಾ? ಇಲ್ಲ, BJP ದಳ ಕಾಂಗ್ರೆಸ್ ಎಲ್ಲರಿಗೂ ಕೂಡ ಆ ಒಂದು ಯೋಜನೆಯೂ ಸಿಗ್ತಾ ಇದೆ. ಆದರೆ ಇಲ್ಲಿ ಯಾವುದೇ ಪಕ್ಷ ಗಿಕ್ಷ ಜಾತಿ ಮತ ಯಾವುದೂ ಇಲ್ಲ. ಇದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ. ಇಲ್ಲಿ ಏನಾಗ್ತಾ ಇದೆ ಅಂದರೆ ಇತ್ತೀಚಿನ ದಿನಗಳು ತಾವು ನೋಡ್ತಾ ಇದ್ದೀರಾ, ಜಾತಿ ಮತ್ತೆ ವಿಷ ಬೀಜವನ್ನು ಬಿತ್ತಿ ಜನಗಳನ್ನು ಒಡೆಯುವಂಥ ಕೆಲಸ ಮಾಡಿ ಓಟ್ಗೋಸ್ಕರ ಈ ಸಮಾಜವನ್ನು ಒಡೆಯುವಂಥ ಕೆಲಸ ಆಗ್ತಾ ಇದೆ. ಇದಲ್ಲ, ಜನಗಳಿಗೆ ಬೇಕಾಗಿರ್ತಕ್ಕಂಥದ್ದು ಮನೆ, ನೀರು, ಕರೆಂಟು, ರಸ್ತೆ, ಉದ್ಯೋಗ, ಇಷ್ಟು ಬೇಕಾಗಿರೋದು ನಮ್ಮ ಸಾಮಾನ್ಯ ಜನರು ಬದುಕಬೇಕು ಅಂತ ಹೇಳಿದ್ರೆ. ಆದರೆ ಬೇರೆ ರೀತಿಯಲ್ಲಿ ಅದನ್ನು ಎಲ್ರಿಗೂ ಕೂಡ ದೇವರು ಬೇಕು, ನಾವು ಕೂಡ ದೇವರನ್ನು ಪೂಜೆ ಮಾಡ್ತೀವಿ. ಅದು ಒಂದೇ ಒಂದು ಪಾರ್ಟಿಗೆ ಮಾತ್ರ ದೇವರು ಇರ್ತಾರಾ? ಇಲ್ಲ, ಎಲ್ಲರಿಗೂ ಕೂಡ ದೇವರು ಒಂದೇನೆ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಏನು ಅಂತ ಹೇಳಿದ್ರೆ, ಸರ್ವ ಜನರು ಕೂಡ ಒಂದೇ, ಎಲ್ಲ ಜಾತಿ ಭೇದಗಳು ಎಲ್ಲ ಒಂದೇ. ಆದರೆ ಬೇರೆ ಪಕ್ಷದವರು ಆ ರೀತಿಯಾಗಿಲ್ಲ. ಇಂಥ ಒಂದು ವ್ಯವಸ್ಥೆ ಈ ದಿನ ಆಗ್ತಾ ಇದೆ, ತಾವು ಎಚ್ಚರಿಕೆಯಿಂದ ಇಡಬೇಕು. ಇಂಥ ನಮ್ಮ ಲೋಕಸಭಾ ಸದಸ್ಯರು ನಿಮ್ಗೆ ಸಿಗೋದಿಲ್ಲ. ನೀವು ಹಿಂದೆ ನೋಡಿದ್ದೀರಾ, ಕುಮಾರಸ್ವಾಮಿ ಅವರನ್ನು ನಾವು ಇದೇ ಕ್ಷೇತ್ರದಲ್ಲಿ ಲೋಕಸಭಾ ಸದಸ್ಯರು ಮಾಡಿದ್ದೀವಿ. ಚುನಾವಣೆಗೆ ಬಂದರು, ಚುನಾವಣೆಗೆ ಬಂದು ಗೆದ್ದು ಹೋದ್ಮೇಲೆ 5 ವರ್ಷ ಅಲ್ಲ, ಮತ್ತೆ ಅವ್ರ ಪತ್ತೆನೇ ಇಲ್ಲ. ನೀವು ನಮ್ಮ ಲೋಕಸಭಾ ಸದಸ್ಯನ ಎಷ್ಟು ಸಾರಿ ನೋಡಿರ್ಬೋದು. ಯಾವಾಗ ಹೋದ್ರೂ ಮನೆ ಹತ್ರ ಸಿಗ್ತಾರೆ, ನಾವು ಮನೆ ಹತ್ರ ದಿನನಿತ್ಯ ಸಿಗ್ತೀವಿ. ಯಾರೇ ಕಷ್ಟ ಸುಖಕ್ಕೆ ಬಂದರೂ ಪ್ರತಿಯೊಬ್ಬರನ್ನೂ ಕೂಡ ಅಟೆಂಡ್ ಮಾಡ್ತೀವಿ. ಅದೇ ರೀತಿಯಾಗಿ ಅವರು ಕೂಡ ಒಬ್ಬರನ್ನೂ ಬಿಡ್ದಿರ ಅವ್ರ ಕಷ್ಟ ಸುಖಗಳಿಗೆ ಕೂಡಲೇ ಸ್ಪಂದಿಸಿ ಹಂಗೆ ಫೋನ್ ಮಾಡಿ ಅವರು ಯಾರ್ಯಾರು ಏನು ಹೇಳ್ತಾರೋ ಮಾಡಿಕೊಡ್ತೀವಿ. ಆದರೆ ಕುಮಾರಸ್ವಾಮಿ ಅವ್ರ ಮನೆ ನೀವು ನೋಡೋಕ್ಕಾಗ್ತದೆ? ನೀವು ಯಾರೂ ನೋಡೋಕ್ಕಾಗಲ್ಲ. ಈ ರೀತಿಯಾಗಿ ಇರ್ತಕ್ಕಂಥ ವ್ಯಕ್ತಿಗಳಿರೋದ್ರಿಂದ ಜನಪ್ರತಿನಿಧಿಗಳು ಇದ್ದರೆ ನಿಜವಾಗ್ಲೂ ಕೂಡ ಕೆಲಸಗಳಾಗ್ತವೆ, ಜನಗಳಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಸಿಗ್ತವೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ತುಂಬ ಹುಷಾರಾಗಿ ಯೋಚನೆ ಮಾಡಿ ಈ ಜನರನ್ನು ಒಡೆದು ಓಟ್ಗೋಸ್ಕರ ಸಮಾಜವನ್ನು ಒಡೆಯುವಂಥವ್ರನ್ನ ನಂಬೇಡಿ.
ನಮ್ಮ ಲೋಕಸಭಾ ಕೆಲಸ ಮಾಡೋರು ಬೇಕು, ಕೆಲಸ ಈ ಸಮಾಜಕ್ಕೆ ಒಳ್ಳೇದು ಮಾಡೋಂಥವ್ರು ಬೇಕು. ಅಂಥ ಜನಪ್ರತಿನಿಧಿಗಳನ್ನು ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಕೂಡ ಆಯ್ಕೆ ಮಾಡ್ಕೋಬೇಕು. ಯಾರಾದರೂ ಬಂದಿದ್ದಾರಾ ಲೋಕಸಭಾ ಸದಸ್ಯರಾದ್ಮೇಲೆ? ಈ ರೀತಿಯಾದಂಥ ವ್ಯವಸ್ಥೆ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಯೋಚನೆ ಮಾಡಬೇಕು. ಗ್ಯಾರಂಟಿಗಳು 5 ಗ್ಯಾರಂಟಿಗಳು ಇತ್ತು. ಪ್ರತಿ ಮನೆಗೂ ಕೂಡ ಇವತ್ತು ಕನಿಷ್ಠ ಪಕ್ಷ ಕರೆಂಟ್ ಬಿಲ್ಲು 1,000-1,500 ರೂಪಾಯಿ ಉಳಿತು ನಿಮಗೆ ಮನೆಗೆ. ಬಸ್ಸಲ್ಲಿ ಎಲ್ಲಾದರೂ ಓಡಾಡ್ಬೇಕಾದ್ರೆ ಕನಿಷ್ಠ ಪಕ್ಷ 2,000 ರೂಪಾಯಿ ಉಳಿತು. ಅಕ್ಕಿ ಒಬ್ಬೊಬ್ಬರಿಗೆ 750 ರೂಪಾಯಿ ಮತ್ತು 300 ರೂಪಾಯಿ ಒಬ್ಬೊಬ್ಬರಿಗೆ 400 ರೂಪಾಯಿ ಅಕ್ಕಿಗೆ ಬರ್ತದೆ. ಬಂದಿದೆ ಕೇಂದ್ರ ಸರ್ಕಾರದಿಂದ ಹೇಳಿ. 1 ರೂಪಾಯಿ ನಿಮ್ಗೆ ಏನಾದ್ರು ಸಹಾಯ ಆಗಿದೆ? ಇಲ್ಲ. ಇನ್ನಾದ್ರೂ ಬದಲಾಗಿ ಇವತ್ತು ಗ್ಯಾಸ್ ಬೆಲೆ ಜಾಸ್ತಿ ಆಯಿತು, ಎಲ್ಲ ರೇಷನ್ಗಳೆಲ್ಲ ಜಾಸ್ತಿ ಆಯಿತು, ಎಣ್ಣೆ ಜಾಸ್ತಿ ಆಯಿತು, ಪೆಟ್ರೋಲ್ ಜಾಸ್ತಿ ಆಯಿತು, ಡೀಸೆಲ್ ಜಾಸ್ತಿ ಆಯಿತು. ಏನು ಮಾಡಿದ್ದಾರೆ? ಇವತ್ತು ಮತ್ತೆ ಒಂದು ಅಡ್ಡ ಇಟ್ಕೊಂಡು ಓಟ್ ಕೇಳೋಕ್ಕೆ ಬರ್ತಾ ಇದ್ದಾರೆ. ನಂಬೇಡಿ. ಮತ್ತೆ ಈ ಸಾರಿ ಏನಾದರೂ ನಾವು ನಮ್ಮ ದೇಶ ಜನ ಯಾಮಾರಿದ್ರು ಅಂತ ಹೇಳಿದ್ರೆ 5 ವರ್ಷ ನರಕ. ಈಗಾಗಲೇ ನರಕ ತೋರಿಸ್ತಾ ಇದ್ದಾರೆ, 5 ವರ್ಷದಲ್ಲಿ ಇನ್ನೂ ನರಕ ತೋರಿಸ್ತಾರೆ. ಅದಕ್ಕೋಸ್ಕರ ತುಂಬ ಯೋಚನೆ ಮಾಡಿ ಎಲ್ಲರೂ ಕೂಡ ನಮ್ಮ ಈ ಕ್ಷೇತ್ರದ ಲೋಕಸಭಾ ಸದಸ್ಯರು ಸಾಮಾನ್ಯರಲ್ಲಿ ಸಾಮಾನ್ಯ ಕಾರ್ಯಕರ್ತರ ಕೆಲಸ ಮಾಡುವಂಥವರು, ನಿಮ್ಮ ಜೊತೆಲಿ ಇರ್ತಕ್ಕಂಥವ್ರು, ಕೆಲಸ ಆಗಬೇಕು ಅಂತೇಳಿ ದಿನನಿತ್ಯ ಹೋರಾಟ ಮಾಡುವಂಥವರು, ಇಂಥವರನ್ನು ತಾವೆಲ್ಲರೂ ಕೂಡ ಗಮನದಲ್ಲಿಟ್ಕೊಂಡು ಈ ಮುಂದಿನ ದಿನಗಳಲ್ಲಿ ಸಹಾಯ ಮಾಡಬೇಕು ಅಂತ ಕೆಲಸವನ್ನು ಮಾಡಬೇಕು ಅಂತೇಳಿ ಹೇಳ್ತಾ, ಇಂಥ ಒಂದು ಗ್ಯಾರಂಟಿಗಳನ್ನು ಕೊಟ್ಟಂಥದ್ದು ಮತ್ತು ಅದನ್ನು ಪರಿಶೀಲನೆ ಮಾಡೋದಕ್ಕೋಸ್ಕರ ಈ ಸಭೆಯನ್ನು ಮಾಡಿ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಯೋಜನೆಗಳು ಜಾರಿ ಆಗಬೇಕು, ಜನಗಳಿಗೆ ಸಿಗಬೇಕು. ಆ 2,000 ರೂಪಾಯಿ ಸಿಕ್ಕಿದ್ರೆ ನಮಗೆ ಅದರಿಂದ ಹಣವಂತರಿಗೆ ಅದ್ರ ಬೆಲೆ ಗೊತ್ತಿಲ್ಲ. ಅಕ್ಕಿನೂ ಕೂಡ ಟೀಕೆ ಮಾಡ್ತಾರೆ. ಯಾರು? ಅಕ್ಕಿ ಎಲ್ಲ ಸೋಮಾರಿಗಳಾಗ್ಬಿಡ್ತಾರಂತೆ. BJP ಟೀಕೆ ಮಾಡ್ತಾರೆ. ಅಕ್ಕಿ ಕೊಟ್ಟರೆ ಜನಗಳೆಲ್ಲ ಸೋಮಾರಿಗಳಾಗ್ಬಿಡ್ತಾರೆ, ಹೋಗಿ ಅಕ್ಕಿ ಕೊಡ್ತಾವ್ರೆ ಅಂತ ಹೇಳ್ತಾರೆ. ಆದರೆ ದಿನನಿತ್ಯ ಬೆಳಗ್ಗೆನ ಸಾಯಂಕಾಲವರೆಗೂ ಮೈನಲ್ಲಿ ಬೆವರು ಸುರಿಸಿ ಕಷ್ಟಪಡೋನಿಗೆ ಅದ್ರ ಬೆಲೆ ಗೊತ್ತಿರ್ತದೆ. ಬಡವರಿಗೆ ಅದ್ರ ಬೆಲೆಯಿಂದ ಇವತ್ತು ಎಷ್ಟೋ ಅನುಕೂಲ ಆಗ್ತಾಯಿದೆ ಸರ್ಕಾರದಿಂದ. ಇಂಥ ಒಂದು ಕಾರ್ಯಕ್ರಮಗಳನ್ನು ತಂದು ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕು ಅಂತೇಳಿ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಪಕ್ಷ, ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಇದನ್ನು ಯಾರೂ ಕೂಡ ಮರಿಬೇಡಿ. ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಹೆಚ್ಚಿನ ಒಂದು ಅನುಕೂಲ ಆಗ್ತದೆ ನಮ್ಮ ಸರ್ಕಾರದಿಂದ. ಎಲ್ಲ ರಸ್ತೆಗಳು ಕೂಡ, ಸುಮಾರು ರಸ್ತೆಗಳು ನಮ್ಮ ಹರೀಶ್ ಅವರು ನಮ್ಮ ಈ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನೇನು ರಸ್ತೆಗಳಾಗಬೇಕು ಅಂತೇಳಿ ನನಗೀಗಾಗಲೇ ಪಟ್ಟಿ ಮಾಡಿದ್ದೀವಿ. ಒಂದೇ ಸಾರಿ ಮಾಡೋಕ್ಕಾಗಲ್ಲ, ಯಾಕಂದರೆ ಸರ್ಕಾರದಿಂದ ಅನುದಾನ ಸಿಗಬೇಕಾದ್ರೆ ಹಂತವಾಗಿ ಸಿಗುತ್ತೆ. ಆದರೆ ಎಲ್ಲನೂ ಮಾಡ್ತೀವಿ. ಮುಂದಿನ ದಿನಗಳು ಮಾಡಿದ್ದೀವಿ ನೋಡಿ. ಇಲ್ಲಿರ್ತಕ್ಕಂಥ ಕಾಂಕ್ರೀಟ್ ಕೂಡ ನಾವೇ ಹಾಕ್ಸಿದ್ದು. ನನಗೆ ಚೆನ್ನಾಗಿ ಜ್ಞಾಪಕ ಇದೆ ಪ್ರತಿಯೊಂದು ಕೂಡ. ನಾನು ಶಾಸಕರೆಲ್ಲ ಕೂಡ ಇವತ್ತು ಇಲ್ಲಿ ಬಂದಿದ್ದೇವೆ. ತಾವೆಲ್ಲರೂ ಕೂಡ ಶಾಸಕರ ಮಾತನ್ನ ಕೂಡ ತಾವೆಲ್ಲ ಕೇಳಿದ್ದೀರಿ. ಜೊತೆಗೆ ಇವತ್ತೇನು ನಾವು ನಿಮ್ಮನ್ನ ಭೇಟಿ ಮಾಡಬೇಕು ಅಂತ ಹೇಳಿ ಬಂದಿದ್ದೇವೆ, ಆ ಪ್ರಕಾರವಾಗಿ ನೀವು ಅನೇಕ ಸಮಸ್ಯೆಗಳನ್ನ ಈ ಭಾಗದಲ್ಲಿ ತಿಳಿಸಿದ್ದೀರಿ. ಕೆಲವರು ಮನೆಗಳು ಹಕ್ಕುಪತ್ರ ಆಗಿಲ್ಲ ಅನ್ನುವಂಥ ವಿಚಾರ ತಿಳಿಸಿದ್ದೀರಿ. 2-3 ಕಡೆ ರಸ್ತೆ ಒತ್ತುವರಿ ಮಾಡ್ಕೊಬಿಟ್ಟಿದ್ದಾರೆ ಲೇಔಟ್ ಅವರು. 2 ಸಾರಿ 3 ಸಾರಿ ಅಳತೆ ಆದ್ರೂ ಬಿಡಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದಿರಿ. ಇನ್ ಕೆಲವರು ಸ್ಮಶಾನಕ್ಕೆ ಜಾಗ ಬೇಕು ಅಂತ ಕೇಳಿದಿರಿ. ಕೆಲವರು ದುರಸ್ತಿ ಆಗ್ಬೇಕು ನಮ್ಮ ಲ್ಯಾಂಡ್ಗಳು ಅಂತ ಕೇಳಿದಿರಿ. ಕೆಲವರು ಗ್ರಂಥಾಲಯ ಆಗ್ಬೇಕು ಅಂತ ಕೇಳಿದ್ದಾರೆ. ಕೆಲವರು ವೈಯಕ್ತಿಕವಾಗಿ ಆಗ್ಬೇಕಾದಂತ ಕಂದಾಯ ಇಲಾಖೆಯಿಂದ, ಪಂಚಾಯಿತಿಯಿಂದ ಆಗ್ಬೇಕಾಗಿರುವಂತ ಕೆಲಸ ಕಾರ್ಯಗಳನ್ನ ತಿಳಿಸಿದ್ದಾರೆ. ಸೊ ನಾನು ಈಗಾಗಲೇ ಕೆಲವು ವಿಚಾರಗಳು ಏನಿತ್ತು ಅದನ್ನ ಇಒ ಅವರಿಗೆ, PDO ಅವರಿಗೆ ತಿಳಿಸಿದ್ದೀನಿ. ಇನ್ನುಳಿದಂತೆ ಎಲ್ಲ ಅಧಿಕಾರಿಗಳಿಗೂ ಕೂಡ ನಾನು ಇನ್ನೊಂದು ವಾರದೊಳಗಡೆ ನೀವೇನು ಕೊಟ್ಟಿದ್ದೀರಿ ಎಲ್ಲನೂ ಕೂಡ ಅವ್ರಿಗೆ ಪಟ್ಟಿ ಮಾಡಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಕಳಿಸಿ ಸೂಕ್ತ ಕ್ರಮ ತೆಗೆದುಕೊಂಡು ವರದಿ ನೀಡಲಿಕ್ಕೂ ಕೂಡ ನಾನು ತಿಳಿಸ್ತೇನೆ. ಇವತ್ತೇನು ತಾವುಗಳು ಅರ್ಜಿಗಳನ್ನ ಕೊಟ್ಟಿದ್ದೀರಿ, ಇದನ್ನ ಹಂತ ಹಂತವಾಗಿ ಬಗೆಹರಿಸುವಂತ ಕೆಲಸ ಕೂಡ ಮಾಡ್ತೇವೆ. ಇನ್ನು ಈ ಭಾಗಕ್ಕೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಬೇಕು,
ಪಶು ಆಸ್ಪತ್ರೆ ಆಗಬೇಕು, ಒಳಚರಂಡಿ STP ಬೇಕು, ಮತ್ತೆ ಕಸ ವಿಲೆ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಆಗಬೇಕು, KPSC ಮಾದರಿ ಶಾಲೆಗಳನ್ನು ನಿರ್ಮಾಣ ಮಾಡಬೇಕು. ಹೀಗೆ ಅನೇಕ ಬೇಡಿಕೆಗಳನ್ನು ಕೊಟ್ಟಿದ್ದೀವಿ. ಹಿಂದೆ ನಾನು ನಿಮ್ಮ ಪಂಚಾಯಿತಿಗೆ ಸುಮಾರು 20 ಕೋಟಿಯಷ್ಟು ಅನುದಾನಗಳನ್ನು ಕೊಟ್ಟು ಈ ಭಾಗದಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಸಾಕಷ್ಟು ಕೆಲಸ ಕಾರ್ಯಗಳೆಲ್ಲ ಕೂಡ ಆಗಿದೆ. ಆ ಪಂಪು ಏನು GLR ನಿರ್ಮಾಣ ಮಾಡಿದರೆ ಅಲ್ಲಿಂದ ಪಂಪ್ ಮಾಡಲಿಕ್ಕೆ ನೀರು ಪಂಪ್ ಸೆಟ್ ಅವಶ್ಯಕತೆ ಇದೆ ಅಂತ ತಿಳಿಸಿದ್ದಾರೆ. ನಾನು ಎಲ್ಲ ಆಗಿದೆ ಅಂತ ಹೇಳ್ತಿದ್ದೆ, ಇವತ್ತು ನನಗೆ ತಿಳಿಸಿದ್ದಾರೆ. ಅಧಿಕಾರಿಗಳಿಗೂ ತಿಳಿಸಿದ್ದೇನೆ, ಎಸ್ಟಿಮೇಟ್ ಮಾಡ್ಕೊಂಡು ಬಂದು ತಂದ್ಕೊಡಿ, ಅದನ್ನ ಮಂಜೂರು ಮಾಡಿಸುವಂತ ಕೆಲಸ ಮಾಡ್ತೇವೆ ಅಂತ ಹೇಳಿ. ಸೊ ಒಟ್ಟಾರೆ ನಿಮ್ಮ ಪಂಚಾಯಿತಿಗೆ ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು, ಶಾಸಕರು ಕೂಡ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ಇನ್ನೂ ಮಾಡಬೇಕಾಗಿದೆ, ಖಂಡಿತ ಮಾಡುವಂತ ಕೆಲಸ ನಾವು ಮಾಡ್ತೇವೆ. ಕುಡಿಯೋ ನೀರು ಇವತ್ತೇನು ಎಲ್ಲ ಕಡೆ ನಿಮ್ಗೆ ಟ್ಯಾಂಕ್ ಆಗಿದೆ, ಇನ್ನೊಂದು ಟ್ಯಾಂಕ್ ಏನೋ ಬೇಕು ಅಂತ ಹೇಳಿದ್ದಾರೆ. ಕಾವೇರಿ ನೀರು ಈಗಾಗಲೇ ಶಾಸಕರು ಹೇಳಿದ್ರು, ಸುಮಾರು 52 MLD ನೀರನ್ನ ಆನೇಕಲ್ ತಾಲೂಕಿನ ಎಲ್ಲ ಹಳ್ಳಿಗಳಿಗೆ, ಸುಮಾರು 288 ಹಳ್ಳಿಗಳಿಗೆ ಕಾವೇರಿ ನೀರನ್ನ ಕೊಡಬೇಕು ಅಂತೇಳಿ ಮಾನ್ಯ ಉಪಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರು ಸರ್ಕಾರದ ಆದೇಶವನ್ನ ಹೊರಡಿಸಿ ಇವತ್ತು RDPR ಇಲಾಖೆಯಿಂದ ಕೂಡ ಸುಮಾರು 750 ಚಿಲ್ಲರೆ ಕೋಟಿಗೆ ಟೆಂಡರ್ ಅನ್ನ ಕೂಡ ಕರೀಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಬಹುಶಃ ಇನ್ನೊಂದು 20 ದಿನ, 1 ತಿಂಗಳೊಳಗಡೆ ಟೆಂಡರ್ ಕೂಡ ಕರೆದು ಕಾಮಗಾರಿಯನ್ನ ಪ್ರಾರಂಭ ಮಾಡ್ತೇವೆ. ಅದಾದಾಗ ಆನೇಕಲ್ ತಾಲೂಕು ಸಂಪೂರ್ಣವಾಗಿ ಕಾವೇರಿ ನೀರಿನಲ್ಲಿ ನಿಮಗೆ ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿತದೆ. ಶಿವಣ್ಣ ಅವರು ಯಾವ ಸಂದರ್ಭದಲ್ಲಿ ಮಾತಾಡಿದ್ರು ಹೇಳ್ತಾ ಇರ್ತಾರೆ, ಗ್ರೌಂಡ್ ವಾಟರ್ ಕೆಳಗೊರಟೋಯ್ತು ಅಂತೇಳಿ. 1000 ಅಡಿ ಹಾಕಿದ್ರು ನೀರಿಲ್ಲ, 900 ಅಡಿ ಹಾಕಿದ್ರು ನೀರಿಲ್ಲ, 1500 ಅಡಿ ಹಾಕ್ಬೇಕು. ಆದ್ರೆ ಇವತ್ತು ನಾವು ಹಿಂದೆ ಒಂದು ಮಾತು ಕೊಟ್ಟಿದ್ವಿ, ಕೆರೆ ತುಂಬಿಸೋ ಯೋಜನೆ ಅನುಷ್ಠಾನ ಮಾಡ್ತೀವಿ ಅಂತೇಳಿ. ಇವತ್ತು ಆನೇಕಲ್ ತಾಲೂಕಿನಲ್ಲಿ 78 ಕೆರೆಗಳನ್ನ ತುಂಬಿಸುವಂತ ಕೆಲಸ ಆಗಿದೆ. ಇನ್ನೂ ಸುಮಾರು 30-40 ಕೆರೆಗಳನ್ನ ತುಂಬಿಸ್ಲಿಕ್ಕೂ ಕೂಡ ಯೋಜನೆಯನ್ನು ತಯಾರು ಮಾಡಲಿಕ್ಕೆ ನಾನು ಅಧಿಕಾರಿಗಳಿಗೆ ತಿಳಿಸಿದ್ದೇನೆ. ಸೊ ಒಟ್ಟಾರೆ ಆನೇಕಲ್ ತಾಲೂಕಿನಲ್ಲಿ ಅಂತರ್ಜಲ ಹೆಚ್ಚಿಗೆ ಆಗಿದೆ. ಎಲ್ಲೋ ಕೆಲವರು ವ್ಯವಸಾಯ ಮಾಡ್ತಾ ಇದ್ದಾರೆ, ಕೆಲವರು ವ್ಯವಸಾಯ ಬಿಟ್ಬಿಟ್ಟಿದ್ದಾರೆ. ಆದ್ರೂ ಕೂಡ ಅಂತರ್ಜಲ ಈಗೆಲ್ಲೇ ಬೋರ್ವೆಲ್ ಹಾಕಿದ್ರು ಕೂಡ ನೀರು ಸಿಗುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅಂತ ಅಂದ್ರೆ ನಾವು ಅವತ್ತು ತೆಗೆದುಕೊಂಡಂತ ತೀರ್ಮಾನ ಬಹುಶಃ ಇವತ್ತು ಮುಂದಿನ ದಿನಗಳಲ್ಲಿ ಅಂತರ್ಜಲ ಸಂಪೂರ್ಣವಾಗಿ ವೃದ್ಧಿ ಆಗ್ತದೆ. ನಿಮ್ ಬೋರ್ವೆಲ್ಗಳಲ್ಲಿ ನೀರು ಬತ್ತೋಯ್ತು ಮತ್ತೊಂದು ಅಂತಕ್ಕಂಥ ಸಮಸ್ಯೆ ಉದ್ಭವ ಆಗೋದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಕುಡಿಯೋ ನೀರಿಗೂ ಕೂಡ ಈಗಾಗಲೇ ವ್ಯವಸ್ಥೆಯನ್ನ ಮಾಡಿರೋದ್ರಿಂದ ಒಂದು ಅತ್ಯುತ್ತಮವಾದಂತಹ ರೀತಿನಲ್ಲಿ ಆನೇಕಲ್ ತಾಲೂಕು ಬೆಳವಣಿಗೆ ಆಗ್ತದೆ. ಇವತ್ತು ಮೆಟ್ರೋ ಮಾಡಬೇಕು ಅಂತ ಮಾನ್ಯ ಉಪಮುಖ್ಯಮಂತ್ರಿಗಳ ಹತ್ರ ಒತ್ತಾಯ ಮಾಡಿದೀವಿ. ಆನೇಕಲ್ ತಾಲೂಕಿಗೆ, ಆನೇಕಲ್ಗೆ ಮತ್ತು ಚಿಗಣಿಗೆ ಎರಡೂ ಕಡೆ ಮೆಟ್ರೋ ಬರಬೇಕು ಅಂತಕ್ಕಂಥದ್ದನ್ನ ಒತ್ತಾಯ ಮಾಡಿದ್ದೇವೆ. ಈಗಾಗಲೇ DPR ಅನ್ನ ಮಾಡಲಿಕ್ಕೆ ಟೆಂಡರ್ ಅನ್ನು ಕೂಡ ಅವರು ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನ ಕರೆದು ಟೆಂಡರ್ ಕೂಡ ಕೊಟ್ಟಿದ್ದಾರೆ. ಅದು ಸರ್ವೆ ಕಾರ್ಯ ಇನ್ನು ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗ್ತದೆ. ಇದು ಯಾತಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ ಸಾರ್ವಜನಿಕರು ಬೆಂಗಳೂರಿಗೆ ಸುಲಭವಾಗಿ ಹೋಗ್ಬೋದು, ಬರ್ಬೋದು. ಜೊತೆಗೆ ನಿಮ್ಮ ಆಸ್ತಿ ಮೌಲ್ಯಗಳು ಕೂಡ ಮೆಟ್ರೋ ಸರ್ವಿಸ್ ಇತ್ತು ಅಂತ ಅಂದ್ರೆ ಇವತ್ತು 4000 ರೂಪಾಯಿ ಇರೋದು 6000, 8000, 10000 ಅಡಿ ಜಾಸ್ತಿ ಆಗುತ್ತೆ. ಜೊತೆಗೆ ಬೆಳವಣಿಗೆ ತಾನಾಗೆ ಹೆಚ್ಚು ಹೆಚ್ಚು ವೇಗವಾಗಿ ಬೆಳವಣಿಗೆ ಆಗತಕ್ಕಂತ ಎಲ್ಲ ಸಾಧ್ಯತೆಗಳು ಕೂಡ ಇಲ್ಲಿ ಇದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಕಾವೇರಿ ನೀರು
ಮತ್ತು ಮೆಟ್ರೋ ನಿಮ್ಮ ತಾಲೂಕಿನ ಒಂದು ಭವಿಷ್ಯವನ್ನ ಬದಲಾವಣೆ ಮಾಡ್ತಕ್ಕಂಥ ಒಂದು ಕೆಲಸ ಇವತ್ತು ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ತಾವೇನು ಶಾಸಕರಾದಂಥ ಶಿವಣ್ಣವರಿಗೆ 3ನೇ ಬಾರಿ ಆಯ್ಕೆ ಮಾಡಿದಿರಿ, ಅದಕ್ಕೆ ನಾವು ಮಾಡಲೇಬೇಕು ಅಂತ ಹೇಳಿ ಇವತ್ತು ಈ ಕೆಲಸಗಳನ್ನ ಮಾಡಿದ್ದಾರೆ. ಇವತ್ತು ನಾನು ನೋಡ್ತಾ ಇದ್ದೆ ನಿಮ್ಮ ಪಂಚಾಯಿತಿ ರಿಪೋರ್ಟ್ ಏನಪ್ಪ ಏನು ಅಂತ. ಒಂದಷ್ಟು ಜನ ಒತ್ತುವರಿ ಕೊಟ್ಟಿದ್ದಾರೆ, ಅದನ್ನೆಲ್ಲ ತಹಶೀಲ್ದಾರರಿಗೆ ತಿಳಿಸ್ತೀನಿ, ಕೆಲವರು ಮಾಡ್ಕೊಬಿಟ್ಟಿದ್ದಾರೆ ಏನೇನೋ ಅಂತೇಳಿ ರಸ್ತೆ ಬಿಡ್ತಾ ಇಲ್ಲ ಅದು ಇದು. ನೀವೆಲ್ಲ ಒಗ್ಗಟ್ಟಾದ್ರೆ ರಸ್ತೆ ಹಾಕ್ಬಿಡಲ್ಲ, ನಾನಾದ್ರೂ ಬಿಡ್ಬೇಕು, ಇನ್ನೊಬ್ಬನಾದ್ರೂ ಬಿಡ್ಬೇಕು. ನಿಮ್ಮಲ್ಲೇ ಇಲ್ದೇ ಇರೋ ರಾಜಕೀಯ, ನೀವು ಇಲ್ದೇ ಇರೋ ಕಿತಾಪತಿ, ಬೇರೆ ಊರವ್ರಿಗೆ ಜಾಗ ಕೊಟ್ಬಿಟ್ಟು ನೀವು ರಸ್ತೆಗೆ ಅಳತೆ ಮಾಡಲಿಲ್ಲ. 3 ಸರಿ ತಹಶೀಲ್ದಾರ ಬಂದಿದ್ದಂತೆ, ಸರ್ವೆ ಮಾಡಿದಾರಂತೆ, 3 ಸರಿ ಆದ್ರೂ ಬಿಡ್ಲಿಲ್ಲ ಅಂತಂದ್ರೆ ನೀವೇ ಯಾರೋ ಒಬ್ರು ನನ್ನಂತವ್ರು ಹಿಡ್ಕೊಂಡು ಸಪೋರ್ಟ್ನ ತಗೋತಾ ಇರ್ತೀವಿ ಅಷ್ಟೇ. ಸೊ ನಿಮ್ಮಲ್ಲಿ ನಿಮ್ಮ ಗ್ರಾಮದ ಅಭಿವೃದ್ಧಿ, ರಸ್ತೆಗಳು ಉಳಿಬೇಕು, ರಾಜಕಾಲುವೆಗಳು ಉಳಿಬೇಕು, ಕೆರೆಗಳು ಉಳಿಬೇಕು, ಸ್ಮಶಾನ ಉಳಿಬೇಕು. ಇವೆಲ್ಲವೂ ಕೂಡ ನಮ್ಮ ಮುಂದಿನ ಭವಿಷ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು. ನಮ್ಮ ಭವಿಷ್ಯ ಸರಿ ಹೋಗ್ಬೇಕು ಅಂತ ಹೇಳಿದ್ರೆ ಸಾರ್ವಜನಿಕರ ಆಸ್ತಿ ಪಾಸ್ತಿಗಳೇನಿದೆ ಆ ಆಸ್ತಿ ಪಾಸ್ತಿಗಳು ಉಳಿಬೇಕು. ಉಳಿದಾಗ ಮಾತ್ರ ನಮ್ಮ ಭವಿಷ್ಯ, ಮುಂದಿನ ಭವಿಷ್ಯ ಉತ್ತಮವಾಗಿರ್ಲಿಕ್ಕೆ ಸಾಧ್ಯ. ಒಂದಡಿನೂ ಜಾಗ ಸಿಗುವುದಿಲ್ಲ ಮುಂದಕ್ಕೆ. ಈಗಲೇ ನಾವು ಎಚ್ಚರಿಕೆಯಿಂದ ಏನೇನು ಬೇಕೋ ಮಾಡ್ಕೊಂಡ್ರೆ, ಉಳಿಸ್ಕೊಂಡ್ರೆ, ಪಂಚಾಯತಿಯಿಂದ ಇರ್ಬೋದು, ಬೇರೆ ರೀತಿಯಲ್ಲಿ ಇರ್ಬೋದು. ಮುಂದಕ್ಕೆ ನಿಮ್ಮ ಪಂಚಾಯತಿಗೆ ಅಪ್ಗ್ರೇಡೇಷನ್ ಮಾಡಬೇಕು ಅಂತಕ್ಕಂಥ ಚಿಂತನೆ ಕೂಡ ಇಟ್ಕೊಂಡಿದ್ದೀವಿ. ಇದೇ ಲಾಸ್ಟ್ ಚೇರ್ಮನ್ಗಿರಿ, ಇದೇ ಲಾಸ್ಟ್ ಚೇರ್ಮನ್ಗಿರಿ. ಮುಂದಕ್ಕೆ ಲಾಸ್ಟ್ ಚೇರ್ಮನ್ ಅಂದ್ರೆ ಈ ಟರ್ಮು, ಇನ್ನೊಂದು ವರ್ಷನ 2 ವರ್ಷನ ಇರ್ಬೇಕಲ್ಲ. ಆಮೇಲೆ ಏನಾರ ಒಂದ್ ಮಾಡ್ತೀನಿ, ಏನಾರ ಒಂದ್ ಆಯ್ತದೆ. ಇದೇ ಲಾಸ್ಟ್ ಟರ್ಮು, ಚೇರ್ಮನ್ ಆಗೋರು, ಮೆಂಬರ್ ಆಗೋರು ಎಲ್ಲ. ಆಮೇಲೆ ಕೌನ್ಸಿಲರ್ಗಳು, ನಗರಸಭಾ ಸದಸ್ಯರು ಏನೋ ಆಗ್ಬೇಕಾಯ್ತದೆ. 13 ಜನ ಚೇರ್ಮನ್ ಮಾಡ್ತಾ ಇದೆ. ಮಾಡ್ಲಿ ಬಿಡು, ಜೀವನದಲ್ಲಿ ಇನ್ನೇನು ನೆನೆಸ್ಕೊಳಕಾಯ್ತದೆ. ಮಾಜಿ ಪೀಟ್ಗೆ ಏನೋ ನೀನ್ ಹೇಳಪ್ಪ, ಅವ್ನಿಗೇನೋ ರೈಲ್ ಹತ್ಸು ಅದು ತಿಳಿಲಿ. ಅವನು ಬೇಡ ಅಂದ್ರೆ ನಾನು ರೈಲರ ಹತ್ಲಿ, ಫ್ಲೈಟರ ಹತ್ಲಿ, ಯಾರು ಬೇಡ ಅಂದಾರ. ಹಾಗಾಗಿ ಇವತ್ತು ಬದಲಾವಣೆಯ ಸ್ವರೂಪ. ಇವತ್ತು ನೀವು STP ಏನ್ ಕೇಳ್ತಾ ಇದ್ದೀರಿ, STP ಮಾಡಬೇಕು. STP ಮಾಡಬೇಕು ಅಂತಂದ್ರೆ ಪಂಚಾಯಿತಿಗಳಲ್ಲಿ ಅನುದಾನದ ಕೊರತೆ ಇರ್ತದೆ. ಒಂದು ಪಟ್ಟಣ ಪಂಚಾಯಿತಿ, ನಗರಸಭೆ, ಪುರಸಭೆ ಆಯ್ತು ಅಂತಂದ್ರೆ ಆಟೋಮೆಟಿಕ್ ಆಗಿ ನಿಮಗೆ ಒಳಚರಂಡಿ ವ್ಯವಸ್ಥೆ ಸಂಪೂರ್ಣವಾಗಿ ಮಾಡ್ಕೊಡೋದಕ್ಕಾಗತ್ತೆ, STP ಮಾಡ್ಕೊಡಕ್ಕಾಗತ್ತೆ. ಎಲ್ಲ ಕಾನೂನು ಚೌಕಟ್ಟಿನ ಒಳಗಡೆ ನೀವು ಕೆಲಸ ಮಾಡ್ಬೇಕಾಗ್ತದೆ. ಪಂಚಾಯತ್ ವ್ಯವಸ್ಥೆ ಇನ್ನೂ ಅತ್ಯುತ್ತಮವಾಗಿ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲಿ ಮಾಡಕ್ ಸಾಧ್ಯ ಇಲ್ಲ ಅಂತಲ್ಲ, ಇಲ್ಲೂ ಮಾಡ್ಬೋದು, ಆದ್ರೆ ಬದ್ಧತೆ ಇರಬೇಕು. ಅಲ್ಲಿ ಕಾನೂನಿನ ಇಕ್ಕಟ್ಟು ಜಾಸ್ತಿ ಇರ್ತದೆ. ಇಲ್ಲಿ ಪಂಚಾಯಿತಿ ಚೇರ್ಮನ್ ಮೆಂಬರ್ಗಳನ್ನೇ ಸುಪ್ರೀಮು, ಏನ್ ಬೇಕಾದ್ರೂ ಮಾಡೋಕ್ ಅವಕಾಶ ಇದೆ. ಅಲ್ಲಿ ಎಲ್ಲ ಅಧಿಕಾರಿಗಳ ಕೈಗೆ ಹೋಗ್ತದೆ. ಆಗ ನೀವು ಎಲ್ಲನೂ ಕೂಡ ಅಧಿಕಾರಿಗಳನ್ನ ಕೇಳ್ಕೊಂಡು ಕೆಲಸ ಮಾಡ್ಬೇಕಾಗ್ತದೆ ಕಾನೂನಿನ ಚೌಕಟ್ಟಲ್ಲಿ. ಸೊ ಮಾಡ್ಲಿಕ್ಕೆ ಇಲ್ಲೂ STP ಮಾಡ್ಬೋದು, ಮಾಡೋಕ್ಕಾಗೋದಿಲ್ಲ ಅಂತ. ಆದ್ರೆ ಅನುದಾನ ಅಷ್ಟು ಸಿಗುದಿಲ್ಲ ನಿಮಗೆ. ಅಲ್ಲಿ ನಿಮಗೆ ಒಂದು ವರ್ಷಕ್ಕೆ 25 ಕೋಟಿ, 30 ಕೋಟಿ, 15 ಕೋಟಿ, 40 ಕೋಟಿ ಈ ರೀತಿ ಅನುದಾನಗಳು ಸಿಗ್ತದೆ, ಅಭಿವೃದ್ಧಿ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ನಾನು, ಶಾಸಕರು ಯೋಜನೆಯನ್ನ ಚಿಂತನೆಯನ್ನ ಮಾಡಿದ್ದೇವೆ. ಇನ್ನು ಶಿಕ್ಷಣ ವ್ಯವಸ್ಥೆಗೆ ಗ್ರಂಥಾಲಯ ಬೇಕು ಅಂತ ಕೇಳಿದಿರಿ. ನಾನು ಅವರಿಗೆ ತಿಳಿಸಿದ್ದೇನೆ, ಅತಿ ಶೀಘ್ರದಲ್ಲೇ ನಿಮ್ಗೇನು ಲೈಬ್ರರಿ, ಈ ಲೈಬ್ರರಿ ಮಾಡಿಕೊಡ್ಬೇಕು ಅದನ್ನ ಮಾಡಿಕೊಡುವಂಥ ಕೆಲಸ ಮಾಡ್ತಾರೆ. ಪಬ್ಲಿಕ್ ಶಾಲೆ ಆಗಬೇಕು ಅಂತ ಕೇಳಿದಿರಿ. ನಾನು ಹೇಳಿದೆ, ಎಷ್ಟು ಎಕರೆ ಜಾಗ ಇದೆ ನಿಮ್ಮ ಸ್ಕೂಲ್ಗೆ, ಎಲ್ಲಿ ಜಾಗ ಇದೆ ಅಂತ. ನಿಮ್ಮ 8 ಸ್ಕೂಲೋ 9 ಸ್ಕೂಲೋ ಇದೆ ನಿಮ್ಮ ಪಂಚಾಯತಿನಲ್ಲಿ. 9 ಸ್ಕೂಲ್ಗೆ 352 ಜನ ಅವರೇ. ಒಂದು ಸ್ಕೂಲಲ್ಲಿ 12 ಜನ ಅವರೇ, ಒಂದು ಸ್ಕೂಲಲ್ಲಿ 14 ಜನ ಅವರೇ, ಒಂದು ಸ್ಕೂಲಲ್ಲಿ 24 ಜನ ಅವರೇ, ಒಂದು ಸ್ಕೂಲಲ್ಲಿ 30 ಜನ ಅವರೇ. ಸ್ಕೂಲ್ಗಳವೇ, ಮಕ್ಕಳೇ ಇಲ್ಲ. ಮಕ್ಕಳಿದ್ರೆ ಮೇಷ್ಟ್ರೇ ಇಲ್ಲ, ಮೇಷ್ಟ್ರಿದ್ರೆ ಮಕ್ಕಳಿರಲ್ಲ. ಅಂತ ಪರಿಸ್ಥಿತಿಗಳು ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಆಗ್ತಾ ಇದೆ. ಇದಕ್ಕೆ ಇವತ್ತು ನಮ್ಮ ಸರ್ಕಾರ ಕೂಡ ಒಂದು ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡು ಪಬ್ಲಿಕ್ ಶಾಲೆಗಳನ್ನ ಇಡೀ ರಾಜ್ಯದಲ್ಲಿ ಸುಮಾರು 2,000ಕ್ಕೂ ಹೆಚ್ಚು ಪಬ್ಲಿಕ್ ಶಾಲೆಗಳನ್ನ ಮುಂದಿನ 5 ವರ್ಷಗಳಲ್ಲಿ ಮಾಡಬೇಕು ಅಂತ ಹೇಳಿ ಚಿಂತನೆಯನ್ನ ಮಾಡಿದ್ದೇವೆ.
ಒಂದು ಪಂಚಾಯತಿಗೆ 1-2 ಶಾಲೆಗಳನ್ನು ಮಾಡುವಂತ ಚಿಂತನೆ ಇಟ್ಕೊಂಡಿದ್ವಿ. ಇವತ್ತೇನು ಈ ಭಾಗ ಆಕ್ಚುಲಾಗಿ ನಾನು ಶಿವಣ್ಣವ್ರಿಗೂ ಕೂಡ ನಾನು ಮನವಿ ಮಾಡಿದ್ದೇನೆ. CSR ಮುಖಾಂತರ ಎಲ್ಲಿ 3 ಎಕರೆ 5 ಎಕರೆ ಜಾಗ ಕೊಡ್ತಾರೆ ಅಲ್ಲಿ ಸುಮಾರು 1,500-2,000 ಜನ ಮಕ್ಕಳಿಗಾಗೋ ರೀತಿ ಒಂದು ಶಾಲಾ ಕಟ್ಟಡಗಳನ್ನು ಕಟ್ಟಿ ಈಗಾಗಲೇ ನಾನು ರಾಮನಗರ ಜಿಲ್ಲೆಯಲ್ಲಿ ಸುಮಾರು 20 ಶಾಲೆಗಳನ್ನು ಈಗಾಗಲೇ ಪ್ರಾರಂಭ ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಸೊ ಇಲ್ಲೂ ಮುಂದಿನ ದಿನಗಳಲ್ಲಿ ಇಲ್ಲೂ ಮಾಡಬೇಕು ಅಂತಕ್ಕಂಥ ಚಿಂತನೆಯನ್ನು ನಾನು BA ಅವ್ರಿಗೂ ತಿಳಿಸಿದ್ದೀನಿ. ಅವರು ಕೂಡ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಜಾಗಗಳಿದೆ 3 ಎಕರೆ 5 ಎಕರೆ ಜಾಗ ಇದೆ ಅಲ್ಲಿ ಒಂದು ಅತ್ಯುತ್ತಮವಾದಂಥ ಶಾಲೆಯನ್ನು ನಿರ್ಮಾಣ ಮಾಡಿ ಖಾಸಗಿ ಶಾಲೆಗಳಲ್ಲಿ ಯಾವ ರೀತಿಯಾದಂಥ ಸೌಕರ್ಯಗಳಿರ್ತದೆ. ಈಗ ನಿಮ್ಮ ಪಂಚಾಯಿತಿ ಇದೆ, ನೀವು ಯಾರೋ ಒಂದು 4 ಬಸ್ ಕೊಡಿ ಅಂತ ಅಂದ್ರೆ 2 ಬಸ್ಸೋ 3 ಬಸ್ಸೋ ನಿಮ್ಮ ಪಂಚಾಯಿತಿಯವರೇ ರನ್ ಮಾಡ್ಬೋದು, ಇಲ್ಲ ಯಾರು ಸಹಾಯ ತಗೋತು ಅಂತ ಅಂದ್ರೆ ರನ್ ಮಾಡ್ಬೋದು. ಎಲ್ಲ ಮಕ್ಕಳನ್ನು ಅಲ್ಲೇ ಒಂದು 350 ಜನ ಬರುತ್ತು ಅಂದ್ರೆ 350 ಜನ ಆಗಲ್ಲ. ಒಂದು ಒಳ್ಳೆ ಸ್ಕೂಲ್ ಬಿಲ್ಡಿಂಗ್ ಕಟ್ಟಿ ನೀವು ಒಂದು ಕಂಪ್ಯೂಟರ್ ಲ್ಯಾಬು, ಮ್ಯಾಥಮೆಟಿಕ್ಸು, ಸೈನ್ಸು, ಸ್ಪೋರ್ಟ್ಸ್ ರೂಮ್ಸು, ಜಿಮ್ ಏನೇನು ಬೇಕೋ ಎಲ್ಲ ಫೆಸಿಲಿಟೀಸು ಕೊಡ್ತು ಅಂತ ಅಂದ್ರೆ ಒಂದೇ ವರ್ಷಕ್ಕೆ 350 ಇರೋದು 700 ಆಗ್ತದೆ, 700 ಇರೋದು 1000 ಆಗ್ತದೆ. ಸೊ ಈ ರೀತಿಯ ಬದಲಾವಣೆ, ಶಿಕ್ಷಣದಲ್ಲಿ ಒಂದು ಬದಲಾವಣೆಯನ್ನು ತರಬೇಕು ಅಂತಕ್ಕಂಥ ಚಿಂತನೆಯನ್ನ ಈಗಾಗಲೇ ನಾವು ಮಾಡೆಲ್ ಸ್ಕೂಲು ರೆಡಿ ಮಾಡಿಸಿದ್ದೇವೆ. ಆ ಮಾಡೆಲ್ ಪ್ರಕಾರನೇ ಕಟ್ಟಬೇಕು ಅಂತೇಳಿ ಎಲ್ಲರನ್ನೂ ಕೂಡ ನಾನು ಭೇಟಿ ಮಾಡಿ, ನಾನು ಪ್ರತಿ ವಾರದಲ್ಲಿ ಒಂದಿನ ಒಬ್ಬೊಬ್ಬರನ್ನ ಭೇಟಿ ಮಾಡಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸುಮಾರು 18 ಕಂಪ್ನಿಗಳು ನಮಗೆ ರಾಮನಗರ ಜಿಲ್ಲೆಯಲ್ಲಿ ಮುಂದೆ ಬಂದಿದ್ದಾರೆ. ಟೊಯೋಟಾ ಸಂಸ್ಥೆಯವರು 4 ಶಾಲೆಗಳನ್ನು ಕಟ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಬೇರೆ ಬೇರೆ ಸಂಸ್ಥೆಯವ್ರನ್ನು ಕೂಡ ಕೇಳಿದ್ದೀನಿ. ಇಲ್ಲೂ ಕೂಡ ನಾನು ಬೇರೆಯವ್ರನ್ನ ಅಪಾಯಿಂಟ್ಮೆಂಟ್ ಅನ್ನ ಕೇಳ್ತಾ ಇದ್ದೀನಿ. ಸೊ ಒಟ್ಟಾರೆ 1.5 ಎಕರೆ ಏನೋ ಇದೆ ಅಂತ ಹೇಳಿದ್ರು, ಇನ್ನ 1.5 ಎಕರೆ ಇದೆ ಅಂತ ಹೇಳಿದ್ರು. 1 ಎಕರೆ 2 ಎಕರೆ ಯಾವುದೋ ದೇವಸ್ಥಾನದ ಜಾಗ ಇದೆ, ಲೀಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು. ಅದನ್ನ ತಗೊಂಡ್ರೆ ಖಂಡಿತ ಇಲ್ಲಿ ಒಂದು ಅತ್ಯುತ್ತಮವಾದಂತ ಶಾಲೆಯನ್ನ ಕೂಡ ಇಲ್ಲಿ ನಿರ್ಮಾಣ ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ. ಒಂದು ಎಲ್ಲ ರೀತಿಯ ಸಹಕಾರವನ್ನ ನಾವು ಕೊಡ್ಲಿಕ್ಕೆ ಇದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕೆ ಅಂತ ಅಂದ್ರೆ ಶಿಕ್ಷಣ, ಆರೋಗ್ಯ ಬಹಳ ಮುಖ್ಯವಾದಂಥದ್ದು. ಮುಂದಿನ ದಿನಗಳಲ್ಲಿ ರಸ್ತೆ ಮಾಡೋದು, ನೀರು ಕೊಡೋದು, ಲೈಟ್ ಹಾಕೋದು, ಮೋರಿ ಮಾಡೋದು, ಅದು ಇದು ಎಲ್ಲ ಸೆಕೆಂಡ್ರಿ ಆಗ್ತದೆ. ಮೊದಲನೇ ಆದ್ಯತೆ ಶಿಕ್ಷಣ ಮತ್ತು ಆರೋಗ್ಯ. ಈ 2 ಕ್ಷೇತ್ರದಲ್ಲಿ ನಾವು ಒಂದು ಹೊಸ ಬದಲಾವಣೆಯನ್ನ ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ಳುವಂತ ತೀರ್ಮಾನಗಳನ್ನು ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ ನಾವು 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ 5 ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ. ಬಹುಶಃ ಇದು ಇಡೀ ರಾಷ್ಟ್ರದಲ್ಲಿ, ನಾನು ಸುಮ್ಮನೆ ಹೇಳೋದಲ್ಲ, ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿಕೊಂಡು ಕೇಳ್ಬೋದು. ಇಡೀ ರಾಷ್ಟ್ರದಲ್ಲಿ ಈ ತರದ ಯೋಜನೆಗಳು ಯಾವ ರಾಜ್ಯದಲ್ಲೂ ಕೂಡ ಇಷ್ಟೊಂದು ಬೃಹತ್ ಮೊತ್ತದ ಯೋಜನೆ ಎಲ್ಲ ಜನರನ್ನ ಗಮನದಲ್ಲಿಟ್ಕೊಂಡು, ಎಲ್ಲ ವರ್ಗದ ಜನರನ್ನ ಗಮನದಲ್ಲಿಟ್ಕೊಂಡು, ಯಾವುದೇ ರೀತಿಯ ಒಂದೇ ಒಂದು ಅಪಸ್ವರ ಇಲ್ಲದೆ ಇವತ್ತು ವಿರೋಧ ಪಕ್ಷಗಳು ಟೀಕೆ ಮಾಡ್ತಾ ಇದ್ರು. ಭಾರತೀಯ ಜನತಾ ಪಕ್ಷದವರು ಟೀಕೆ ಮಾಡ್ತಾ ಇದ್ರು, ಜನತಾದಳದವರು ಟೀಕೆ ಮಾಡ್ತಾ ಇದ್ರು. ಆದ್ರೆ 3 ತಿಂಗಳಿಂದ ಅವ್ರು ಯಾರು ಮಾತಾಡ್ತಾನೆ ಇಲ್ಲ. ಯಾಕೆಂದ್ರೆ ಮಾತಾಡಿದ್ರೆ ರಿವರ್ಸ್ ಆಗುತ್ತೆ ಅನ್ನೋದು ಈಗ ಅರ್ಥ ಆಗಿದೆ. ನಮ್ಮ ಗ್ಯಾರಂಟಿಗಳನ್ನ ವಿರೋಧ ಮಾಡಿದಂತ ನಾಯಕರುಗಳು ಇವತ್ತು ಗ್ಯಾರಂಟಿಯನ್ನ ಅವರ ಹೆಸರನ್ನು ಮುಂದೆ ಹಾಕೊಂಡು ಕಾಲ ಕಳೀತಾ ಇದ್ದಾರೆ. ಅಂದ್ರೆ ಅಷ್ಟೊಂದು ಪ್ರಚಲಿತ ಆಗಿದೆ ಗ್ಯಾರಂಟಿ ಕಾರ್ಯಕ್ರಮಗಳು. ಎಲ್ಲ ಅಲ್ಲಿ ಇಲ್ಲಿ ಕೆಲವು ಲೋಪದೋಷಗಳಿದೆ. ಈ ಆಧಾರ್ ಲಿಂಕ್ ಸರಿಯಾಗಿ ಆಗದೆ ಇರ್ತಕ್ಕಂಥದ್ದು, ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಆಗಿರ್ತಾ ಇರ್ತಕ್ಕಂಥದ್ದು, ಆಧಾರ್ನಲ್ಲಿ ಬ್ಯಾಂಕ್ನ ಹೆಸರಿನಲ್ಲಿ ವ್ಯತ್ಯಾಸ ಇರ್ತಕ್ಕಂಥದ್ದು. ಸೊ 3-4 ಕಾರಣಗಳಿಂದ ಕೆಲವರಿಗೆ ಹಣ ಪಾವತಿ ಆಗ್ತಾ ಇಲ್ಲ. ಇಲ್ಲಿ ನಿಮ್ಮ ಪಂಚಾಯತಿನಲ್ಲೂ ಕೂಡ ಸುಮಾರು 1888 ಕುಟುಂಬಗಳಿಗೆ ಇವತ್ತು ಹಣ ಬರ್ತಾ ಇದೆ. ಇನ್ನು 138 ಕುಟುಂಬಗಳಿಗೆ, 40 ಕುಟುಂಬಕ್ಕೂ ಹಣ ಬರಬೇಕು. ನಾನು ಅಧಿಕಾರಿಗಳಿಗೂ ಕೂಡ ನಾನು ಮನವಿ ಮಾಡಿದ್ದೇನೆ, ಆಹಾರ ಇಲಾಖೆಯವರಿಗೆ ಮತ್ತು ಮಹಿಳಾ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ. ನಮ್ಮ ಅಂಗನವಾಡಿ ಟೀಚರ್ಸ್ ಕೂಡ ಪ್ರತಿ ಮನೆಗೆ ಯಾರ್ಯಾರಿಗೆ ಬಂದಿಲ್ಲ ಅವ್ರ ಮನೆಗಳಿಗೆ ಭೇಟಿ ಕೊಟ್ಟು ಈಗಾಗಲೇ ಮಾಡಿದ್ದಾರೆ. ಇನ್ನು ಉಳಿದಂಥವ್ರಿಗೂ ಕೂಡ ಸಂಪೂರ್ಣವಾಗಿ ಇನ್ನೊಂದು 10-15 ದಿನದೊಳಗಡೆ ಸಂಪೂರ್ಣವಾಗಿ ಮಾಡಲಿಕ್ಕೆ ನಾವು ಮನವಿಯನ್ನ ಮಾಡಿದ್ದೀವಿ. ಈ ರೀತಿ ಎಲ್ಲ ರೀತಿಯ ಎಲ್ಲ ಕಾರ್ಯಕ್ರಮಗಳನ್ನ ಕಟ್ಟ ಕಡೆಯ ವ್ಯಕ್ತಿಗೆ ತಲುಪಬೇಕು ಅಂತಕ್ಕಂಥ ಉದ್ದೇಶವನ್ನ ಇಟ್ಕೊಂಡಿದ್ದೀವಿ. ಅಪಪ್ರಚಾರ ಮಾಡ್ತಾ ಇದ್ರು ಚುನಾವಣಾ ಸಂದರ್ಭದಲ್ಲಿ, ಪೆನ್ಷನ್ ನಿಲ್ಲಿಸ್ಬಿಡ್ತಾರೆ ಅಂತ ಪ್ರಚಾರ ಮಾಡಿದ್ರು. ಯಾವತ್ತು ಆಗಸ್ಟ್ 15ನೇ ತಾರೀಕು, ಇವತ್ತೇ ಲಾಸ್ಟ್ ಬಸ್ಸು, ಯಾರ್ಯಾರು ಓಡಾಡ್ಕೊಳ್ಳಿ ಅಂತ ಈ ವಾಟ್ಸಪ್ ಕಂಪ್ನಿಯವರು ಅಂದ್ರೆ ಯಾರು ಅಂತ ಗೊತ್ತಾಯ್ತಲ್ಲ, ವಾಟ್ಸಪ್ ಕಂಪ್ನಿಯವರು ನ್ಯೂಸ್ ಹೊರಡಿಸ್ಬಿಟ್ರು. ಏನು 15ನೇ ತಾರೀಕು, ಆಗಸ್ಟ್ 15 ಆಯ್ತು ಲಾಸ್ಟ್ ಅಂತೆ, ಎಲ್ರು ಬಸ್ಸಲ್ಲಿ ಓಡಾಡ್ಕೊಬಿಡಿ. ಏನೋ ಒಂದು ಬಸ್ಸೋ, ಜನನೋ ಜನ. ಪ್ರತಿ ದಿನ 30 ರಿಂದ 35 ಲಕ್ಷ ಮಹಿಳೆಯರು
ಈ ರಾಜ್ಯದಲ್ಲಿ ಬಸ್ಸಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. 30 ರಿಂದ 35 ಲಕ್ಷ ಮಹಿಳೆಯರು. ಅವ್ರು ಯಾವ ಜಾತಿ ಗೊತ್ತಿಲ್ಲ, ಅವ್ರು ಯಾವ ಧರ್ಮದವರು ಅಂತ ಗೊತ್ತಿಲ್ಲ, ಅವ್ರು ಯಾವ ಪಕ್ಷದವರು ಅಂತ ಗೊತ್ತಿಲ್ಲ. ಬಸ್ ಹತ್ಬೇಕು ಅಂತ ಅಂದ್ರೆ ಜನ ಯೋಚನೆ ಮಾಡ್ತಾ ಇದ್ರು. ಖಾಲಿ ಹೋಯ್ತಾ ಇತ್ತು ಬಸ್ಗಳೆಲ್ಲ. BMTC ಬಸ್ಗಳು ಖಾಲಿ ಹೋಯ್ತಾ ಇತ್ತು, KSRTC ಬಸ್ಗಳು ಖಾಲಿ ಹೋಯ್ತಾ ಇತ್ತು. ಇವತ್ತು ಬಸ್ಗಳಿಗೆ ಬೇಡಿಕೆ ಶುರು ಆಗಿದೆ. ಈ ಟೈಮಿಗೆ ಬಸ್ ಬರ್ತಾ ಇಲ್ಲ, ನಮ್ BMTC ಬಸ್ ಇಲ್ಲಿಗಾಕ್ಸಿ ಅಲ್ಲಿಗಾಕ್ಸಿ, KSRTC ಬಸ್ ಹೆಚ್ಚುವರಿ ಕೊಡಿ ಅಂತೇಳಿ ಎಲ್ಲೇ ಹೋದ್ರು ಕೂಡ ರಾಜ್ಯದ ಮೂಲೆಗಳಿಂದ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ನಿಮ್ ಬಸ್ ಹಾಕ್ಸ್ಕೊಡಿ, ಡ್ರೈವರ್ ಇಲ್ಲ, ಹಂಗೆ ಹಿಂಗೆ ಅಂತ. ನಾವು ಒಂದೇ ಒಂದು ಬಸ್ಸು ತೆಗ್ದಿಲ್ಲ, ಒಂದೇ ಒಂದು ಬಸ್ ರೂಟು ಚೇಂಜ್ ಮಾಡಿಲ್ಲ, ಒಂದೇ ಒಂದು ಕಂಡಕ್ಟರ್ನು ಚೇಂಜ್ ಮಾಡಿಲ್ಲ, ಒಂದೇ ಒಂದು ಡ್ರೈವರ್ನು ಚೇಂಜ್ ಮಾಡಿಲ್ಲ. ಅಷ್ಟೇ ರೂಟ್ ಹೋಯ್ದೆ, ಅಷ್ಟೇ ಜನ ಓಡಾಡ್ತಾ ಇದ್ದಾರೆ, ಹೆಚ್ಚುವರಿ ಜನ ಓಡಾಡ್ತಾ ಇದ್ದಾರೆ. ಜನ ಬಸ್ಸನ್ನ ಬಯಸ್ತಾ ಇದ್ದಾರೆ. ಅದಕ್ಕೆ ಇವತ್ತು 6,000 ಬಸ್ಸುಗಳನ್ನ ಮಾನ್ಯ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಇವತ್ತು ಖರೀದಿ ಮಾಡಿ ಆನೇಕಲ್ ತಾಲೂಕು ಒಂದು 25-30 ಬಸ್ಸು ಇನ್ನೊಂದು 15-20 ದಿನದಲ್ಲಿ ಕೊಡ್ತೀವಿ, ಹೊಸ ಬಸ್. ಅದ್ರ ಜೊತೆಗೆ ಡ್ರೈವರ್ ಬರ್ಬೇಕಲ್ಲ. 6,000 ಬಸ್ ತಗೋತೀವಿ ಅಂದ್ರೆ 6,000 ಡ್ರೈವರ್ ಕಂಡಕ್ಟರ್ ತಗೋಬೇಕು. ಉದ್ಯೋಗ ಸೃಷ್ಟಿ ಆಯ್ತಾ ಇಲ್ವೋ? ಸಾರ್ವಜನಿಕರಿಗೆ ಅನುಕೂಲ ಆಗ್ತದಾ ಇಲ್ವಾ? ಇದು ಕೇವಲ ಒಂದು ಪಕ್ಷಕ್ಕೆ ಮಾಡ್ತಾ ಇದೀವಿ ಅಂತಕ್ಕಂಥ ದೃಷ್ಟಿ ಅಲ್ಲ, ಸಾರ್ವಜನಿಕರ ಹಿತದೃಷ್ಟಿಯಿಂದ ಇವತ್ತು ಬದಲಾವಣೆಯನ್ನ ಇವತ್ತು ಸರ್ಕಾರ ಮಾಡ್ತಾ ಇದೆ. ಕರೆಂಟ್ ಕೊಡ್ತಾರೆ ಅಂತ ಅಂದ್ರು, ಕರೆಂಟ್ ಯಾರು ಕೊಡ್ತಾ ಇಲ್ಲ. ನಿಮ್ಮ ಅಪಾರ್ಟ್ಮೆಂಟ್ಗಳಲ್ಲಿ ಹೋಗಿ ಕೇಳಿ, ಅರ್ಜಿ ಆಗ್ತವ್ರಿಗೆ ಸುಮಾರು 1,62,00,000 ಕುಟುಂಬಗಳಿಗೆ ಇವತ್ತು ಮನೆಗಳಿಗೆ ಇವತ್ತು ಕರೆಂಟ್ ಅನ್ನ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಎಷ್ಟೋ ಜನ ಇಲ್ಲಿ ಅಧಿಕಾರಿಗಳಿದ್ದಾರೆ, ಹೇಳಿ ಅವರು ನಾವು ಬರ್ತಾ ಇಲ್ಲ ಅಂತೇಳಿ, ಫ್ರೀ ತಗೋತಾ ಇಲ್ಲ ನಾವು. 1,000 ರೂಪಾಯಿ, 800 ರೂಪಾಯಿ, 1,500 ರೂಪಾಯಿ ಅವ್ರಿಗೆಲ್ರಿಗೂ ಕೂಡ ಅನುಕೂಲ ಆಗ್ತಾ ಇದೆ. 1,000 ರೂಪಾಯಿ ಹಣ ಅಂತಂದ್ರೆ ಕಡಿಮೆ ಹಣ ಅಲ್ಲ. ಅವರು ಸಂಬಳದಲ್ಲಿ ಬದುಕಬೇಕು. 15,000ನೋ 20,000ನೋ 25,000 ಸಂಬಳ ಬರ್ತದೆ. ಒಂದ್ ತಿಂಗಳಿಗೆ ಒಂದು ಗ್ಯಾಸ್ ಸಿಲಿಂಡರ್ ತಗೋಬೇಕು ಅಂತ ಅಂದ್ರೆ 1,200 ರೂಪಾಯಿ ಐತೈತೆ. ಅವರು ಟ್ರಾನ್ಸ್ಪೋರ್ಟೇಷನ್, ಅವ್ರು ಯಾವ್ದೋ ಒಂದು ಬೈಕಲ್ಲಿ ಓಡಾಡ್ಬೇಕು, ಒಂದು ಸ್ಕೂಟಿಲಿ ಓಡಾಡ್ಬೇಕು ಅಂತ ಅಂದ್ರೆ ಪ್ರತಿ ತಿಂಗಳು 3,000 ರೂಪಾಯಿ 2,000 ರೂಪಾಯಿ ಪೆಟ್ರೋಲ್ ಡೀಸೆಲ್ ಇಡಬೇಕಾಗ್ತದೆ. ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಫೀಸ್ ಕಟ್ಟಬೇಕು ಅಂತ ಅಂದ್ರೆ 5,000 ರಿಂದ 6,000 ರೂಪಾಯಿ ಎತ್ತಿಡ್ಬೇಕಾಗ್ತದೆ. ಅವ್ರ ಜೀವನ ನಡಿಬೇಕು ಅಂತ ಅಂದ್ರೆ ಪ್ರತಿ ತಿಂಗಳು 10,000 ಸಂಬಳ, 10,000 ರೂಪಾಯಿ ರೇಷನ್ ಕೊಟ್ಟು ತಗೋತೀವಿ ಅಂತ ಅಂದ್ರೆ 1,800 ರೂಪಾಯಿ GST ಕಟ್ಟಬೇಕಾಗುತ್ತೆ. GST ಇರ್ಲಿಲ್ಲ ಅವತ್ತು. ಆಹಾರ ಪದಾರ್ಥಗಳ ಮೇಲೆ ತೆರಿಗೆ ಇರಲಿಲ್ಲ, ಬಟ್ಟೆ ಮೇಲೆ GST ಇರಲಿಲ್ಲ. ಇವತ್ತು ಪ್ರತಿಯೊಂದು ವಸ್ತುಗಳ ಮೇಲೆ GST ಹಾಕಿರೋದ್ರಿಂದ, ತೆರಿಗೆಗಳನ್ನು ಹಾಕಿರೋದ್ರಿಂದ ಪ್ರತಿಯೊಬ್ಬ ನಾಗರಿಕ, ಪ್ರತಿಯೊಬ್ಬ ಕೂಲಿ ಕಾರ್ಮಿಕನು ಕೂಡ ಇವತ್ತು ತೆರಿಗೆಯನ್ನ ಪಾವತಿಸಬೇಕಾಗಿದೆ. ಆ ಒಂದು ಕಾರಣಕ್ಕೆ ಇವತ್ತು ಇಡೀ ರಾಜ್ಯವನ್ನ ಪ್ರವಾಸ ಮಾಡಿದಂತ ಸನ್ಮಾನ್ಯ DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರಿಬ್ಬರು ಸೇರಿ ಸುದೀರ್ಘವಾಗಿ ಚರ್ಚೆ ಮಾಡಿ, ಕರೋನಾ ಸಂದರ್ಭದಲ್ಲಿ ನಾವು ಕೇಳಿದ್ವಿ, 2,000 ರೂಪಾಯಿ ಕೊಡಿ, 3,000 ರೂಪಾಯಿ ಕೊಡಿ ಅಂತ ನರೇಂದ್ರ ಮೋದಿ ಅವ್ರನ್ನ ಒತ್ತಾಯ ಮಾಡಿದ್ವಿ. ಇಡೀ ದೇಶದಲ್ಲಿ ಸ್ತಬ್ಧ ಆಗೋಗಿದೆ. ಜನಕ್ಕೆ ಕೂಲಿ ಇಲ್ಲ, ಕೆಲಸ ಇಲ್ಲ, ಜೀವನ ನಡೆಸೋದು ಕಷ್ಟ ಆಗಿದೆ. ಒಂದೊಂದು 5,000 ಕೊಡಿ, 10,000 ಕೊಡಿ ಅಂದ್ವಿ, ಕೊಡ್ಲಿಲ್ಲ. ರಾಜ್ಯ ಸರ್ಕಾರ ಕೇಳಿದ್ವಿ, ಕೊಡ್ರಿ ನೀವು ಅಂತ ಹೇಳಿದ್ವಿ, ಕೊಡ್ಲಿಲ್ಲ. ಜನ ಕಷ್ಟದಲ್ಲಿದ್ದಾರೆ, ಸಹಾಯ ಮಾಡಿ ಅಂತ ಕೇಳಿದ್ವಿ, ನಮ್ಗಲ್ಲ ಇಡೀ ದೇಶದ ಜನಕ್ಕೆ ಸಹಾಯ ಮಾಡಿ ಅಂತ ಅಂದ್ವಿ, ಕೊಡ್ಲಿಲ್ಲ ಅವ್ರು ಯಾರುನು. ಆದ್ರೆ ಇವತ್ತು ನಾವು ಒತ್ತಾಯ ಮಾಡಿದ್ಮೇಲೆ ನಾವು ಅವ್ರಿಗೆ ಮಾದರಿಯಾಗಿರ್ಬೇಕು ಅಂತ ಹೇಳಿ, ನಿಮ್ಮ ಕಷ್ಟಗಳಿಗೆ ಸ್ಪಂದಿಸಬೇಕು ಅಂತ ಹೇಳಿ ವರ್ಷಕ್ಕೆ 24,000 ರೂಪಾಯಿ ನಗದು ರೂಪದಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಒಂದು ಕುಟುಂಬಕ್ಕೆ ಇವತ್ತು ಕನಿಷ್ಠ 5,000 ರೂಪಾಯಿ ಹಣ ವಿವಿಧ ರೂಪಗಳಲ್ಲಿ ಅಕ್ಕಿ ಕೊಡ್ತಾ ಇರೋದ್ರಿಂದ ಒಂದು 700-800 ರೂಪಾಯಿ ಉಳಿತಾಯ ಆಗ್ತಾ ಇದೆ. ಕರೆಂಟ್ ಇಂದ 1,500 ರೂಪಾಯಿ ಉಳಿತಾಯ ಆಗ್ತಾ ಇದೆ. ಟ್ರಾನ್ಸ್ಪೋರ್ಟೇಷನ್ ಇಂದ ಉಳಿತಾಯ ಆಗ್ತಾ ಇದೆ. ಮನೆಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಒಬ್ಬೊಬ್ರಿಗೆ ಒಂದೊಂದು ಪೆನ್ಷನ್, ಓಲ್ಡ್ ಏಜ್ ಪೆನ್ಷನ್ 800 ರೂಪಾಯಿ, 1,200 ರೂಪಾಯಿ ಬರ್ತಾ ಇದೆ. ಇದೆಲ್ಲ ಲೆಕ್ಕ ಹಾಕಿದ್ರೆ ಒಂದು ತಿಂಗಳಿಗೆ 5,000 ರಿಂದ 6,000 ರೂಪಾಯಿ ಈ ರಾಜ್ಯದಲ್ಲಿರ್ತಕ್ಕಂಥ ಸುಮಾರು 1,80,00,000 ಕುಟುಂಬಗಳ ಪೈಕಿ 1,25,30,00,000 ಕುಟುಂಬಗಳು ಈ ಹಣವನ್ನ ಪಡಿತಾ ಇದ್ದಾರೆ. 1,30,00,000 ಕುಟುಂಬಗಳಿಗೆ ಈ ಯೋಜನೆ ತಲುಪ್ತಾ ಇದೆ. ಒಬ್ಬರ ಹತ್ರ ₹1 ಯಾರು ಇಸ್ಕೊಂಡಿಲ್ಲ. ನಮ್ಮ ಕಾರ್ಯಕರ್ತರು ಯಾರು ಕಾಸು ಇಸ್ಕೊಂಡಿಲ್ಲ, ಕಮಿಷನ್ ಇಸ್ಕೊಳ್ಳಿಲ್ಲ. ಹೇಳ್ತಾರೆ ಕಮಿಷನ್, ಯಾರ ಹತ್ರ ₹1 ಇಲ್ಲ. ಅಧಿಕಾರಿಗಳು ಈಗ ಅಂಗನವಾಡಿ ಟೀಚರ್ಸ್ ಎಲ್ಲ ಮನೆಗೆ ಬಂದ್ರು, ಯಾರ ಹತ್ರ ಕಾಸು ಕೇಳಿದ್ರ? ಒಬ್ರ ಹತ್ರ ಕಾಸು ಕೇಳಲಿಲ್ಲ. ನಾ ದುಡ್ಡು ಕೊಡ್ತೀನಿ, ನಿನ್ಗೆ ದುಡ್ಡು ಕೊಡು ಅಂತ ಕೇಳಿದ್ರ? ಕೇಳಿಲ್ವಲ್ಲ.
ಎಲ್ಲರ ಅಕೌಂಟ್ಗೂ ಇವತ್ತು ದುಡ್ಡು ಹೋಗಿದೆ. 5ನೇ ತಿಂಗಳು ಹಣ ಬರ್ತಾ ಇದೆ. ಇವತ್ತು ನಮ್ಮ ಸರ್ಕಾರ ಬಂದು 7 ತಿಂಗಳಾಯ್ತು, ಆಲ್ರೆಡಿ 5 ತಿಂಗಳ ಹಣ ನಿಮ್ಮ ಅಕೌಂಟ್ಗೆ ಹಾಕ್ತಾ ಇದೀವಿ. 7 ತಿಂಗಳಿಂದ ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ತಾ ಇದ್ದೀರಿ. 6 ತಿಂಗಳಿಂದ ಅಕ್ಕಿ ದುಡ್ಡು ಬರ್ತಾ ಇದೆ. ಕರೆಂಟ್ ಬಿಲ್ ಕರೆಂಟ್ ಇದು ಮಾಡ್ತಾ ಇದ್ದೀರಿ. 5 ತಿಂಗಳಿಂದ ಅಕ್ಕಿ ದುಡ್ಡು ಬರ್ತಾ ಇದೆ. ಸೊ ಒಟ್ಟಾರೆ ಆರ್ಥಿಕ ಬದಲಾವಣೆಯನ್ನ, ನಿಮ್ಮ ಹತ್ರ ದುಡ್ಡಿದ್ರೆ ಎಲ್ಲೂ ಏನು ಖರ್ಚಾಗದೆ ಇರುವುದಿಲ್ಲ, ನೀವು ಖರ್ಚು ಮಾಡ್ತೀರಿ. ಆ ಖರ್ಚು ಮಾಡಿದಂತ ಹಣ ಮತ್ತೆ ಸರ್ಕಾರಕ್ಕೆ ಬರುತ್ತೆ ತೆರಿಗೆ ರೂಪದಲ್ಲಿ. 2,000 ರೂಪಾಯಲ್ಲಿ ಒಂದು 350 ರೂಪಾಯಿ 400 ರೂಪಾಯಿ ತೆರಿಗೆ ರೂಪದಲ್ಲಿ ಬರ್ತದಾ ಇಲ್ವಾ? ರೊಟೇಷನ್ನು. ರಕ್ತ ಯಾವ ರೀತಿ ನಿಮ್ಮ ದೇಹದಲ್ಲಿ ಸಂಚಲನ ಮಾಡ್ತಾ ಇರ್ತದೋ ಅದೇ ರೀತಿ ಲಕ್ಷ್ಮಿ ಕೂಡ ಯಾರ ಹತ್ರನೂ ಒಂದ್ ಕಡೆ ಇರುವುದಿಲ್ಲ. ಲಕ್ಷ್ಮಿ ಕೂಡ ಸದಾ ಇಲ್ಲಿಂದ ಈ ಚೇರಿಂದ ಆ ಚೇರು, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಓಡಾಡ್ತಾ ಇರ್ತದೆ. ಈ ಮನೆಯಿಂದ ಆ ಮನೆಗೆ, ಒಂದಿನ ಈ ಮನೆ, ಒಂದಿನ ಆ ಮನೆ, ಒಂದು ಗಂಟೆ ಕೂಡ ಬದಲಾವಣೆ ಆಗ್ತಾ ಇರ್ತದೆ. ಒಟ್ಟಾರೆ ವ್ಯವಸ್ಥೆ ಇವತ್ತು ಬದಲಾವಣೆ ಆಗ್ತಾ ಇದೆ. ಆರ್ಥಿಕ ಶಕ್ತಿ ಇವತ್ತು ಈ ರಾಜ್ಯದ ಜನರಲ್ಲಿ, ಮಹಿಳೆಯರಲ್ಲಿ ಇವತ್ತು ಶಕ್ತಿ ಕೊಡುವಂತ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ. ಸೊ ಹಾಗಾಗಿ ಇವತ್ತು ನಾವು ಒಂದು ಉದ್ದೇಶವನ್ನ ಇಟ್ಕೊಂಡು, ಚುನಾವಣೆಯನ್ನ ಗುರಿಯಾಗಿ ಇಟ್ಕೊಂಡು ಹಣ ಕೊಡ್ಲಿಲ್ಲ, ಚುನಾವಣೆಯನ್ನ ಗುರಿಯಾಗಿ ಇಟ್ಕೊಂಡು ನಾವು ಸುಳ್ಳು ಹೇಳಲಿಲ್ಲ. ನಾವು ಕೊಟ್ಟ ಮಾತನ್ನ ಇವತ್ತು ನಾವು ನಡೆಸಿದ್ದೇವೆ. ಗಾಂಧೀಜಿಯ ಗ್ರಾಮ ಸ್ವರಾಜ್ಯದ ಕನಸು, ಶ್ರೀರಾಮನ ರಾಮ ರಾಜ್ಯದ ಕನಸು, ಎರಡನ್ನೂ ನನಸು ಮಾಡ್ತಕ್ಕಂತ ಒಂದು ಕೆಲಸ ಈ ದೇಶದಲ್ಲಿ ಏನಾರ ಈ ರಾಜ್ಯದಲ್ಲಿ ಆಗ್ತಾ ಇದೆ. ದೇಶದಲ್ಲಿ ಅಂದ್ರೆ ಅದು ಕರ್ನಾಟಕದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅಂತಕ್ಕಂಥದ್ದನ್ನ ನಾವ್ಯಾರು ಕೂಡ ಮರಿಬಾರದು. ಹಾಗಾಗಿ ಇವತ್ತು ನಾವೆಲ್ಲ ಕೆಲಸ ಕಾರ್ಯಗಳನ್ನ ಮುಂದುವರಿಸ್ತಾ ಇದ್ದೇವೆ. ಇನ್ನು ಹೆಚ್ಚು ಅಭಿವೃದ್ಧಿಯನ್ನ ಈ ಆನೇಕಲ್ ತಾಲೂಕಿನ ದೃಷ್ಟಿಯಿಂದ ಮಾಡ್ತೇವೆ. ತಾವೇನೇನು ಅರ್ಜಿಗಳನ್ನ ಕೊಟ್ಟಿದ್ದೀರಿ, ಖಂಡಿತ ಈ ಅರ್ಜಿಗಳಿಗೆ ಆದಷ್ಟು ಸಾಧ್ಯವಾದಷ್ಟು ಪರಿಹಾರವನ್ನ ಹುಡುಕಿ ಅಭಿವೃದ್ಧಿಯನ್ನ ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸರಿ ಬ್ಯಾಗಡದನಹಳ್ಳಿ ಗ್ರಾಮ ಪಂಚಾಯತಿ ಜನಸಂಪರ್ಕ ಸಭೆ ನಡೆಸಿದ್ದು ಎಲ್ಲರಿಗೂ ಸಂತೋಷವಾಗಿದೆ. ಸಾಮಾನ್ಯ ಜನ ಸಾಕಷ್ಟು ಸಭೆ ಹೇಳಿದ್ದಾರೆ. ನಮ್ಮ ಡಿ.ಕೆ. ಸುರೇಶ್ ಅಣ್ಣವರು, ಬಿ ಸಿ ಅಣ್ಣವರು ಸಮಸ್ಯೆ ಬಗೆಹರಿಸ್ತಾರೆ, ಖಂಡಿತವಾಗಿ ಬಗೆಹರಿಸ್ತಾರೆ ಅನ್ನೋ ಇದಿದೆ, ನನಗೆ ಭರವಸೆ ಇದೆ. ನಾನು ಕೂಡ ಅವ್ರ ಸಮಸ್ಯೆ ಕೈಲಾದ ಪ್ರಯತ್ನ ಮಾಡ್ತೀನಿ. ಸಭೆ ಇವತ್ತು ನಮ್ಮ ಬ್ಯಾಗಡದನಹಳ್ಳಿ ಪಂಚಾಯಿತಿಯಲ್ಲಿ ಮಾಡಿದ್ರು. ನಮ್ಮ ಡಿ.ಕೆ. ಸುರೇಶ್ ಅಣ್ಣವರು ಮತ್ತು ಜನಪ್ರಿಯ ಶಾಸಕರಾದಂಥ ಶಿವಣ್ಣವರು ಮತ್ತು ಹರೀಶ್ ಗೌಡರು ಮತ್ತು ಬೈರಣ್ಣವರು ಮತ್ತು ಮಂಜಣ್ಣವರು, ಕೆಂಪಡಹಳ್ಳಿ ಮಂಜಣ್ಣವರು ಮತ್ತು ಎಲ್ಲ ಮುಖಂಡರು ಸೇರಿ ಗ್ರಾಮ ಮತ್ತು ಸದಸ್ಯ ನಮ್ಮ 21 ಸದಸ್ಯರು ಸೇರಿ ಎಲ್ಲ ಸಮಸ್ಯೆ ಬಗೆಹರಿಸಲು ಪ್ರಯತ್ನ ಮಾಡ್ತೀರಿ. ಮತ್ತು ಡಿ.ಕೆ. ಸುರೇಶ್ ಅಣ್ಣವರು ಮತ್ತು ಶಿವಣ್ಣವರು ಅವ್ರ ಕೈಲಾದಷ್ಟು ನಮ್ಗೆ ಸಹಾಯ ಮಾಡಿ ಸಮಸ್ಯೆನ ಬಗೆಹರಿಸೋದಕ್ಕೆ ಅನುಕೂಲ ಮಾಡ್ತೀರಂತ ಆಶ್ವಾಸನೆ ಕೊಟ್ಟು ಇದು ಮಾಡೋರು. ಎಲ್ಲರಿಗೂ ವಂದನೆ. ಈಗ ಜನಸಂಪರ್ಕ ಸಭೆಯನ್ನ ಇವತ್ತು ಬೆಳಗ್ಗೆಯಿಂದ ಇಂಡ್ಲವಾಡಿ ಪಂಚಾಯಿತಿ, ಸುರ್ಜಕ್ನಹಳ್ಳಿ ಪಂಚಾಯಿತಿ ಮತ್ತು ಬ್ಯಾಗಡದನಹಳ್ಳಿ ಪಂಚಾಯಿತಿಯಲ್ಲಿ ಮಾನ್ಯ ಜನಪ್ರಿಯ ಸಂಸದರಾದಂಥ ಡಿ.ಕೆ. ಸುರೇಶ್ ಅವರು ಮತ್ತು ಜನಪ್ರಿಯ ಶಾಸಕರಾದಂಥ ನಮ್ಮ ಶಿವಣ್ಣವರು ಎಲ್ಲ ಪಂಚಾಯಿತಿಯ ಎಲ್ಲ ಅಧಿಕಾರಿಗಳೊಂದಿಗೆ ಬಂದು ಜನಗಳ ಅಹವಾಲನ್ನು ಸ್ವೀಕರಿಸಿ ಅಲ್ಲೇ ಕೆಲವು ಸಮಸ್ಯೆಗಳಿಗೆ ಪರಿಹಾರನ ಕೊಡ್ತಾ ಉಳಿದಂಥ ಸಮಸ್ಯೆಗಳಿಗೆ ಅಧಿಕಾರಿಗಳಿಗೆ ಪರಿಹಾರವನ್ನು ಕೂಡಲೇ ಮಾಡಿಕೊಡ್ಬೇಕು ಅಂತೇಳಿ ಸೂಚಿಸಿ ಹೊರಟಿರ್ತಾರೆ. ಆಮೇಲೆ ಅದನ್ನು ಪ್ರತಿಯನ್ನು ಕೂಡ ಸಂಸದರು ತಗೊಂಡೋಗಿದ್ದಾರೆ. ಅದು ನೇರವಾಗಿ ಅವರ ಕಚೇರಿಯಿಂದ ಫಾಲೋಅಪ್ ಮಾಡುವಂಥ ಕೆಲಸ ಮತ್ತು ಶಾಸಕರು ಕೂಡ ಅದೇ ಕೆಲಸ ಮಾಡಿದ್ದಾರೆ. ಇದೊಂದು ಅಧಿಕಾರಿಗಳು, ಜನಪ್ರತಿನಿಧಿಗಳು ನೇರವಾಗಿ ಜನಗಳ ಬಳಿ ಬಂದು ಮಾಡುವಂಥ ಕೆಲಸ ನಿಜವಾಗಲೂ ಕೂಡ ಶ್ಲಾಘನೀಯ. ಇಡೀ ರಾಜ್ಯದಾದ್ಯಂತ ನಮ್ಮ ಸರ್ಕಾರದಲ್ಲಿ ಒಂದು ಕೆಲಸ ಮಾಡ್ತಾ ಇದೆ. ನಮ್ಮ ಪತ್ರಿಕಾ ಮಿತ್ರರು ಚುನಾವಣೆ ಗಿಮಿಕ್ ಅಂತ, ಚುನಾವಣೆ ಗಿಮಿಕ್ ಸರ್ಕಾರಿ ಕಾರ್ಯಕ್ರಮ ಕಾಂಗ್ರೆಸ್ ಕಾರ್ಯಕ್ರಮ ಆಗ್ತಾ ಇದೆ ಅಂತ ಈಗ ಚುನಾವಣೆ ಗಿಮಿಕ್ ಒಳ್ಳೆ ಪ್ರಶ್ನೆ ಕೇಳಿದಿರಿ ತಾವು. ಇದೇ ತರ ಪ್ರಶ್ನೆ ಬಿಜೆಪಿ ಅವ್ರನ್ನು ಕೇಳಬೇಕು. ನೀವು ಅದನ್ನ ಮಾಡಲ್ಲ, ಬರೀ ಕಾಂಗ್ರೆಸ್ನವ್ರನ್ನ ಮಾತ್ರ ಕೇಳ್ತೀರಾ. ಸಂತೋಷ, ಆದ್ರೂ ನಾವು ಉತ್ತರ ಕೊಡಕ್ ತಯಾರಿದ್ದೀವಿ. ಹಳ್ಳಿಯಿಂದ ಡೆಲ್ಲಿ ತನಕ ನೇರವಾಗಿ ನಿಮ್ಮನ್ನು ಎದುರಿಸಿ ಮಾತಾಡೋವಂಥ ಏನಾದರೂ ಒಂದು ಸೌಜನ್ಯ ಮತ್ತೆ
ಪತ್ರಿಕೋದ್ಯಮ ಬಗ್ಗೆ ಗೌರವ ಇಟ್ಕೊಂಡಿರೋಂಥ ಯಾವುದಾದ್ರೂ ಒಂದಿದೆ ಅದು ಕಾಂಗ್ರೆಸ್ ಪಕ್ಷ. ನಾವು ಹಳ್ಳಿ ಪಂಚಾಯತಿ ಮೆಂಬರಿಂದ ಹಿಡ್ಕೊಂಡು ಡೆಲ್ಲಿ ನಮ್ಮ ರಾಹುಲ್ ಗಾಂಧಿ ಅವ್ರ ತನಕ ತಮ್ಮನ್ನ ಎದುರಿಸಿ ಮಾತಾಡ್ತಾರೆ. ಉಳ್ದಂಥವ್ರು ಏನು ಮಾಡೋವ್ರೆ ಅಂತ ತಮ್ಗೆ ಗೊತ್ತಿದೆ. ಅದನ್ನೇ ಹೇಳ್ತೀನಿ, ವಿವರವಾಗಿ ಹೇಳ್ತೀನಿ. ತಾವು ನೇರವಾಗಿ ಅವ್ರನ್ನೂ ಪ್ರಶ್ನೆ ಮಾಡೋ ಅಂತ ಗಟ್ಸು ತಾವು ಬೆಳೆಸ್ಕೊಬೇಕಾಗ್ತದೆ ಪತ್ರಿಕೋದ್ಯಮದವರು ಅಂತ ಕೂಡ ಈ ಸಂದರ್ಭದಲ್ಲಿ ಸಲಹೆಯನ್ನು ಕೊಡ್ತಾ, ಈಗ ನೋಡಿ, ನಾವು ಉತ್ತಮ ಸಂಸದಪಟು ಅಂತ ನಮ್ಮ ಸರ್ಕಾರ ಅವರಿಗೆ ಬಿರುದನ್ನು ಕೊಟ್ಟಿಲ್ಲ. ಮಾನ್ಯ ಕೇಂದ್ರ ಸರ್ಕಾರನೇ ಉತ್ತಮ ಸಂಸದಪಟು ಅಂತೇಳಿ ಮಾನ್ಯ ಸಂಸದರಿಗೆ ಬಿರುದನ್ನು ಕೊಟ್ಟಿದ್ದಾರೆ. ಹಾಗಾಗಿ ಸುಮ್ಮನೆ ಕೊಟ್ಟಾರಾ? ಕೆಲಸ ಮಾಡಿದರೆ ತಾನೇ ಕೊಡ್ತಾರೆ. ಅದಕ್ಕೆ ಅದು ಇವತ್ತಿನ ಚುನಾವಣೆಗಾಗಿ ಅಲ್ಲ. ಯಾರಾದರೂ ಒಬ್ಬ ಸಂಸದ ಒಂದು ಪಂಚಾಯತಿ ಗ್ರಾಮ ಪಂಚಾಯತಿ ಸದಸ್ಯನಾಗೆ ಪ್ರತಿ ಒಂದು ಊರಿಗೂ ಬಂದು ಭೇಟಿ ಕೊಟ್ಟು ಹೋಗಿರೋದು ಯಾರಾದರೂ ಇದ್ದರೆ ಈ ನನ್ನ ಪ್ರಕಾರ ಕರ್ನಾಟಕದಲ್ಲಿ ಇವರೊಬ್ಬರೇ ಅನಿಸುತ್ತೆ. ಯಾಕಂದರೆ ಇದೇ ಹಳ್ಳಿಗೆ ಸುಮಾರು ಅವರು 3 ಸಲ ಆಯ್ಕೆ ಆಗಿ 4ನೇ ಸಲ ಆಯ್ಕೆ ಬಯಸ್ತಾ ಇದ್ದಾರೆ. ಇದುವರೆಗೂ ಕೂಡ ನನ್ನ ಪ್ರಕಾರ ಈ ಹಳ್ಳಿಗೆ ಒಂದು 10 ಸಲ ಬಂದು ಹೋಗಿದ್ದಾರೆ. ಇಂಥ ಹಳ್ಳಿಗಳು ಸಾವಿರಾರು ಅವ್ರ ಕ್ಷೇತ್ರದಲ್ಲಿದೆ. ಒಂದು ಹಳ್ಳಿಗೆ 10 ಸಲ ಬಂದು ಹೋಗ್ತಾರೆ ಅಂದರೆ ಮತ್ತೆ ಇನ್ನು ಅವರ ಕಾರ್ಯವೈಖರಿ ಆಗಿದೆ ಅಂತೇಳಿ ನಾವೇನು ತಮ್ಗೆ ಹೇಳ್ಬೇಕಾಗಿಲ್ಲ. ತಮಗೂ ಕೂಡ ಗೊತ್ತಿದೆ. ಈಗ ಸರ್ಕಾರ ಸ್ಪಂದಿಸುವಂಥ ಸರ್ಕಾರ ಇರೋದರಿಂದ ಜನಗಳ ಆಹ್ವಾನ ತಗೊಂಡು ನೇರವಾಗಿ ಸರ್ಕಾರ ಮಟ್ಟಿಗೆ ಮುಟ್ಟಿಸಿ ಅದನ್ನು ಪರಿಹಾರ ಮಾಡಬೇಕು ಅಂಥೇಳಿ ಅವರ ಒಂದು ಚಿಂತನೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದಾರೆ. ಈಗ ಈ ಉದಾಹರಣೆಗೆ ಇವತ್ತು ನಮ್ಮ ಹಸಿರು ಮನೆ ಬೆಳೆಗಾರರು ರೈತರು ಅವರೇನು ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದಾರೆ, ಅವರು ಮಾರುಕಟ್ಟೆಗೆ ಜಾಗ ಇಲ್ಲ, ಅದನ್ನು ಒಂದು ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡಿ ಈ ಬಜೆಟ್ನಲ್ಲೇ ಅವ್ರಿಗೆ ಏನಾದರೂ ಮಾಡಿ ಅದನ್ನು ಪ್ರಾವಿಷನ್ ಮಾಡಬೇಕು ಅಂಥೇಳಿ ಇಲ್ಲಿಂದನೇ ಕೂಡ ಅವ್ರು ಪ್ರಯತ್ನವನ್ನು ಮಾಡಿದ್ರು. ಅವರನ್ನು ಇವಾಗಲೇ ಎಲ್ಲ ನಮ್ಮ ರೈತರಿಗೆ ಮಾತನ್ನು ಕೂಡ ಕೊಟ್ಟರು, ನಾನು ಆದಷ್ಟು ಬೇಗ ನಿಮ್ಮ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ತೇನೆ ಅಂತೇಳಿ. ಅದು ಗಿಮಿಕಾ? ಅದು ರೈತರಿಗೆ ಸೇವೆ ಅಲ್ವಾ? ರೈತರಿಗೆ ಸಂದರ್ಭ ಅಲ್ಲ. ಒಬ್ಬ ರೈತ, ನನ್ನ ಪ್ರಕಾರವಾಗಿ ಒಬ್ಬ ಹಸಿರು ಮನೆ ರೈತ ಸುಮಾರು 1 ಎಕರೆ ಇಟ್ಕೊಂಡಿದ್ರೆ ಅವನು 5 ರಿಂದ 6 ಜನಕ್ಕೆ ಉದ್ಯೋಗವನ್ನು ಸೃಷ್ಟಿ ಮಾಡ್ತಾನೆ. ಹಾಗಾಗಿ ಅದು ತುಂಬ ದೊಡ್ಡ ಕೆಲಸ. ಅದೇ ರೀತಿ ಎಲ್ಲ ಈಗ ಶಾಲೆಗಳ ಬಗ್ಗೆ ಮಾತಾಡಿದ್ರು. ಶಾಲೆಗಳ ಬಗ್ಗೆ ಮಾತಾಡಿದ್ರೆ ನೇರವಾಗಿ ನಾವು ಬಡವರಿಗೆ ಬಗ್ಗರಿಗೆ ನೇರವಾಗಿ ಒಂದು ತಿಂಗಳಿಗೆ 15 ರಿಂದ 20 ಸಾವಿರ ರೂಪಾಯಿ ಕೊಡುವಂಥದ್ದು ಕೆಲಸ. ಯಾಕಂದರೆ ಇವತ್ತು ಶಾಲೆಗಳ ಸುಂಕ ಜಾಸ್ತಿ ಆಗಿದೆ, ಪ್ರೈವೇಟ್ ಶಾಲೆಗಳ ಸುಂಕ ಜಾಸ್ತಿ ಆಗಿದೆ. ಹಾಗಾಗಿ ಇಂಥ ಒಂದು ಮಹತ್ವದ ಕಾರ್ಯಗಳನ್ನು ಜನಗಳಿಗೆ ತಿಳಿಸ್ಬೇಕು ಅಂಥೇಳಿ ಅವ್ರು ನೇರವಾಗಿ ಜನಗಳ ಬಳಿ ಬರ್ತಾ ಇದ್ದಾರೆ. ಎಲ್ಲೋ ಒಂದದ್ರ ಕೂತ್ಕೊಂಡು ಮಾತಾಡ್ತಾ ಇಲ್ಲ. ಹಾಗಾಗಿ ಕೆಲಸ ಮಾಡೋವಂಥವ್ರು ನಮ್ಮ ಶಾಸಕರು ಅಷ್ಟೇ ಆಗ್ಬೋದು. ಅವರು 3 ಸಲ ಈ ಕ್ಷೇತ್ರದಲ್ಲಿ ಆಯ್ಕೆ ಆಗಿ ಬಂದರೆ ಸುಮ್ಮನೆ ಜನ ಆಯ್ಕೆ ಮಾಡೋದಿಲ್ಲ. ಕೆಲಸ ಮಾಡಿದ್ರೇ ಆಯ್ಕೆ ಮಾಡ್ತಾರೆ. ಅವರು ಕೂಡ ಭಾಳಷ್ಟು ಉತ್ತಮವಾದ ಕೆಲಸಗಳು ಮಾಡಿ ಜನಗಳಿಗೆ ಉಪಯೋಗ ಮಾಡಿದ್ದಾರೆ, ಜನಗಳಿಗೆ ಅನುಕೂಲ ಮಾಡಿದ್ದಾರೆ. ನಾವು ಅವ್ರ ನಿಟ್ಟಿನಲ್ಲಿ ಎಲ್ಲ ಕೆಲಸಗಳು ಮಾಡಿಕೊಂಡು ತಮ್ಮ ಸಹಕಾರ ಇರಲಿ. ನಾನು ಲೋಕಸಭಾ ಚುನಾವಣೆ ಬರ್ತಾ ಇದೆ ಸರ್, ಯಾವ ರೀತಿ ಸರ್ ಈಗ ಸಿದ್ಧತೆಗಳು ನಡೀತದೆ, ಮತ್ತೆ ಏನು ಗೆಲ್ತೀರಾ, ಈ ಬಾರಿ ಎಷ್ಟು ಲೀಡ್ ತಗೊಂತೀರಾ ಅಂತ? ನೋಡಿ, ನಾವು ಲೋಕಸಭಾ ಚುನಾವಣೆ ಬಂದಾಗೆ ಸಿದ್ಧತೆಗಳು ಅನ್ನೋದೇನಿಲ್ಲ. ನಾವು ದಿನನಿತ್ಯ ನಮ್ಮ ಸಂಸದರು ಮತ್ತು ಶಾಸಕರು ಎಲ್ಲರೂ ಕೂಡ ಜನಸಂಪರ್ಕದಲ್ಲಿದ್ದಾರೆ. ಕೆಲಸ ಮಾಡಿದ್ದೀವಿ, ಕೆಲಸ ಮಾಡ್ತಾ ಬಂದಿದ್ದಾರೆ. ಇಂಥ ಸಂಸದ ಪಟ್ಟು ಯಾರೂ ನೋಡಿಲ್ಲ. ಮೊದಲು MP ಯಾರಪ್ಪ ಅಂದರೆ ಸುಮ್ಮನೆ ಬರೀ ಎಲೆಕ್ಷನ್ ಟೈಮಲ್ಲೋ ಅಥವಾ ಬ್ಯಾನರ್ನಲ್ಲೋ ಅಥವಾ ಯಾವುದಾದ್ರೂ ಪಾರ್ಟಿ ಫಂಕ್ಷನ್ನಲ್ಲೋ ನೋಡೋ ಅಂಥ ಕರ್ಮ ಇತ್ತು. ಆದರೆ ಇವತ್ತು ಹಂಗಲ್ಲ. MP ಎಲ್ಲಪ್ಪ ಅಂದರೆ ಎದುರುಗಡೆ ಇರ್ತಾರೆ. ಅಂಥ ಒಂದು ಸಂಸದ ಪಟ್ಟನ್ನ ನಾವು ಗೆಲ್ಲಿಸ್ಬೇಕಾಗಿರೋವಂಥದ್ದು ಎಲ್ಲರದ್ದು ಕರ್ತವ್ಯ. ಅವ್ರು ಕೆಲಸ ಮಾಡಿದ್ದಾರೆ, ಕೆಲಸ ಮಾಡಿ ಕೂಲಿ ಕೇಳ್ತಾರೆ ಮುಂದಿನ ದಿನಗಳಲ್ಲಿ. ಬಿಜೆಪಿ JDS ಒಂದಾಗಿದೆ ಸರ್, ಇದನ್ನ ಹಿನ್ನಡೆ ಆಗಲ್ವಾ ನಿಮ್ಮ ಪಕ್ಷಕ್ಕೆ? ಅಯ್ಯೋ, ಈಗ ಮೊನ್ನೆ ಈ ಹಲವಾರು ಸಂದರ್ಭದಲ್ಲಿ ಅವರು ಮೊದಲನೇ ಚುನಾವಣೆ ಎದುರಿಸಿದೆ BJP JDS ಒಂದಾಗಿದ್ದಂಥ ಚುನಾವಣೆ. ಮಾನ್ಯ ಅನಿತಾ ಕುಮಾರಸ್ವಾಮಿ ಅವರು ಇವರ ಎದುರಾಳಿ ಆಗಿದ್ದರು. ಇವರು ಮಾನ್ಯ DK ಸುರೇಶ್ ಅವರು ಮೊದಲನೇ ಬಾರಿ ಸ್ಪರ್ಧಿಸಿದಾಗ BJP ಮತ್ತು JDS ಒಂದಾಗೇ ಚುನಾವಣೆ ಎದುರಿಸಿದ್ದು. ಸೊ ನಾವು ಹೋರಾಟಗಾರರು ಮೊದಲಿಂದನೇ ಪಾಪ 2-3 ನೋಡ್ಕೊಂಡೇ ಬಂದವ್ರೆ ಅವರು. ಅದರಲ್ಲಿ ಏನಿದೆ, ಅವರು ಒಂದಾಗಲಿ, ಇನ್ನೊಂದು ಜನನೂ ಒಂದಾಗಲಿ. ನಮ್ಮ ಕೆಲಸ ನಾವು ಮಾಡಬೇಕು. ನಮ್ಗೆ ಅದು ಬಿಟ್ಟರೆ ಏನಾಯ್ತು, ನಾವು ಕೆಲಸ ಅವ್ರು ಮಾಡಿರೋಂಥ ಕೆಲಸವನ್ನು ಎದುರುಗಡೆ ಇಟ್ಕೊಂಡು ನಾವು ಜನಗಳ ಮುಂದೆ ಹೋಗ್ತೇವೆ ಅಷ್ಟೇ. ನಾವು ಅದರ ಚುನಾವಣೆ ಸಂದರ್ಭದಲ್ಲಿ ಹೇಳ್ತೀನಿ, ಈಗ ಹೇಳಿದ್ರೆ ದುರಾಂಕಾರ ಆಗ್ತದೆ.